ಶ್ರೀ ಮಹಾಗಣಪತೆ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026ರ ಏಪ್ರಿಲ್ ತಿಂಗಳ 9ನೇ ತಾರೀಕು ಬೃಹಸ್ಪತಿ ವಾಸರ, ಅಂದರೆ ಗುರುವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ಚೈತ್ರ ಮಾಸದ ಕೃಷ್ಣ ಪಕ್ಷದ ಸಪ್ತಮಿಯ ತಿಥಿ ಇರುವಂಥ ದಿನ ಇದು. ಈ ಸಪ್ತಮಿ ತಿಥಿ ಈ ದಿನ ಸಂಜೆ 5:43 ಇರಲಿದೆ. ನಂತರ ಅಷ್ಟಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ. ಇದು ದಿನಪೂರ್ತಿ ಇರುತ್ತೆ. ನಂತರ ಉತ್ತರಾಷಾಢ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಿಷ್ಟಿ ಅಥವಾ ಭದ್ರ. ಇದು ಈ ದಿನ ಬೆಳಿಗ್ಗೆ 8:16 ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ಪರಿಖ ಯೋಗ. ಇದು ಈ ದಿನ ಸಂಜೆ 5:56 ಇರಲಿದೆ. ನಂತರ ಶಿವಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ಧನಸ್ಸು. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 1:57 ಅಪರಾಹ್ನ 3:30 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:19 ಬೆಳಿಗ್ಗೆ 10:52. ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:14 ಬೆಳಿಗ್ಗೆ 7:46 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10:16 ಬೆಳಿಗ್ಗೆ 11:07. ಇನ್ನು ಅಪರಾಹ್ನ 3:20 ಅಪರಾಹ್ನ 4:11 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ನೀವು ಯಾವುದೇ ರೀತಿಯ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಈ ದುರ್ಮುಹೂರ್ತದ ಸಮಯದಲ್ಲಿ ಯಾವುದಾದ್ರೂ ಚಟುವಟಿಕೆಗಳನ್ನು ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:57 ಮಧ್ಯಾಹ್ನ 12:48 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಗಿನ ಜಾವ 5:02 ಬೆಳಗಿನ ಜಾವ ಅಂದರೆ ಬೆಳಗ್ಗೆ ಆಗಿರುತ್ತೆ. ಆ ಸಮಯ 6:17 ಅಮೃತ ಕಾಲದ ಸಮಯ. ಅಂದರೆ ಸೂರ್ಯೋದಯದ ಸಮಯಕ್ಕೆ ನಾಳೆ ಅಮೃತ ಕಾಲ ಕೂಡ ಇರುವಂಥದ್ದು. ಇನ್ನು ಈ ದಿನ ಚಗೋದಯದಂತೆ ಲಾಭದ ಸಮಯ ಯಾವುದು ಅಂತ ಹೇಳಿದ್ರೆ ಈ ದಿನ ಮಧ್ಯಾಹ್ನ 12:28 ಮಧ್ಯಾಹ್ನ 2 ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ಹಣದ ವ್ಯವಹಾರಗಳನ್ನು ಮಾಡುವಂಥವರು, ಇನ್ನು ಯಾವುದೇ ರೀತಿಯ ವ್ಯಾಪಾರ ಚಟುವಟಿಕೆಗಳನ್ನು ನಡೆಸ್ತಾ ಇರುವಂಥವರು ಈ ಚಗೋದಯದ ಲಾಭದ ಸಮಯವನ್ನು ಬಳಸ್ಕೊಳ್ಬೋದು. ಇದರಲ್ಲಿ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಮುಖವಾದ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು, ಆ ಸಮಯದಲ್ಲಿ ಪ್ರಯಾಣ ಮಾಡುವಂಥದ್ದು, ಇನ್ನು ವ್ಯಾಪಾರಿ ಸಂಬಂಧವಾಗಿ ಯಾವುದೇ ರೀತಿಯ ಬಂಡವಾಳ ಹಾಕುವಂಥದ್ದಾಗಲಿ ಅಥವಾ ಅಗ್ರಿಮೆಂಟ್ ಮಾಡಿಕೊಳ್ಳುವಂಥ ವಿಚಾರ ಎಲ್ಲವನ್ನು ಕೂಡ ಈ ಚಗೋದಯದ ಲಾಭದ ಸಮಯದಲ್ಲಿ ಮಾಡ್ಬೋದು. ನಿಮಗೆ ಒಳ್ಳೆಯ ಲಾಭ, ಒಳ್ಳೆಯ ಪ್ರಗತಿ ನಿಮ್ಮ ವ್ಯಾಪಾರದಿಂದ ಸಿಕ್ಕತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:10 ಸೂರ್ಯಾಸ್ತ ಸಂಜೆ 6:31. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಕರ್ಕಾಟಕ, ತುಲಾ, ಧನಸ್ಸು, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ಧರ್ಮಕ್ಕೆ, ನ್ಯಾಯಕ್ಕೆ, ಶ್ರದ್ಧೆಗೆ, ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ ಕಾರಕನಾಗಿರುವಂಥವನು ಗುರು.
ಹಾಗಾಗಿ ಈ ದಿನ ಯಾರು ಶ್ರದ್ಧೆಯಿಂದ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಾರೆ ಅಂಥವ್ರಿಗೆ ವಿಶೇಷವಾದಂತಹ ಫಲಿತಾಂಶ ಸಿಕ್ಕತ್ತೆ, ಭಾಗ್ಯೋದಯ ಉಂಟಾಗತ್ತೆ. ಅದಕ್ಕಾಗಿಯೇ ಗುರುವಿನ ಅನುಗ್ರಹ ಇದ್ದರೆ ಎಂಥ ಕೆಲಸಗಳು ಕೂಡ ವಿಶೇಷ ರೀತಿಯಲ್ಲಿ ಮುಂದುವರಿಯುತ್ತೆ ಮತ್ತು ಧನಪ್ರಾಪ್ತಿಯಾಗುತ್ತೆ. ಆ ಕೆಲಸದಿಂದ ಸಂಪತ್ತಿಗೆ ಕಾರಕ ಗುರು. ಹಾಗಾಗಿ ನಾವು ಮಾಡುವಂತಹ ಪ್ರತಿ ಕೆಲಸದಲ್ಲಿ ನಮಗೆ ಅನುಕೂಲ ಆಗಬೇಕು, ಲಾಭ ಬರಬೇಕು, ಇದು ಗುರುವಿನಿಂದ ಬರುವಂಥದ್ದು. ಹಾಗೆ ಇಲ್ಲಿ ಕುಟುಂಬದಲ್ಲಿ ಪುತ್ರ ಪ್ರಾಪ್ತಿ ಆಗಬೇಕು ಅಂದರೆ, ಕುಟುಂಬದ ಸಂಪತ್ತು ಹೆಚ್ಚಳ ಆಗಬೇಕು ಅಂತ ಹೇಳಿದ್ರೆ, ಹಾಗೆ ಕುಟುಂಬದ ಗೌರವ, ನಮ್ಮ ಹಿರಿಯರು ನಡೆಸಿಕೊಟ್ಟಂತಹ ಅಥವಾ ಅವರು ಹಾಕಿಕೊಟ್ಟಂತಹ ಒಂದು ಮಾರ್ಗದಲ್ಲಿ ಮುನ್ನಡೆಯುವಂತಹ ಕ್ರಮ, ಇದೆಲ್ಲದಕ್ಕೂ ಕೂಡ ಗುರುವಿನಿಂದ ಅನುಗ್ರಹ ಉಂಟಾಗುತ್ತೆ ಈ ದಿನದಲ್ಲಿ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳನ್ನು ಈ ದಿನ ಇರುವಂಥ ಗುರುಹೊರದಲ್ಲಿ ಆರಂಭ ಮಾಡಿಬಿಟ್ರೆ ಅದು ಕೂಡ ನಿಮಗೆ ಅತ್ಯುತ್ತಮವಾದ ಫಲಗಳನ್ನು ತಂದುಕೊಡುತ್ತೆ. ಏಕೆಂದರೆ ಈ ಗುರುಹೋರ ಈ ದಿನ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:16 ಬೆಳಿಗ್ಗೆ 7:18 ಇನ್ನು ಮಧ್ಯಾಹ್ನ 1:25 ಮಧ್ಯಾಹ್ನ 2:26 ಇನ್ನು ರಾತ್ರಿ 8:30 ರಾತ್ರಿ 9:29 ಗುರುಹೋರ ಇರುವಂಥ ಸಮಯ. ಈ ಸಮಯದಲ್ಲಿ ಸ್ವಲ್ಪ ಯಮಗಂಡ ಕಾಲ ಮತ್ತು ರಾಹುಕಾಲ ಕೂಡ ಸೇರ್ಪಡೆಯಾಗಿದೆ. ಅದನ್ನು ನೋಡಿಕೊಂಡು ನೀವು ಅನುಸರಣೆ ಮಾಡಿ ಗುರುಹೋರವನ್ನ ಮಾತ್ರ ಈ ದಿನ. ಇನ್ನು ಈ ದಿನದ ಶನಿ ಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಸ್ವಲ್ಪ ನಿಧಾನ ಆಗ್ಬಿಡುತ್ತೆ. ಯಾಕೆಂದ್ರೆ ಶನಿ ನಿಧಾನ ಗತಿಯಲ್ಲಿ ಚಲಿಸುವ ಗ್ರಹ ಆಗಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳ ವೇಗ ಕೂಡ ಕಡಿಮೆ ಆಗ್ಬಿಡುತ್ತೆ. ಅದಕ್ಕಾಗಿನೇ ಕೆಲವೊಂದು ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 5:15 ಬೆಳಿಗ್ಗೆ 6:16 ಇನ್ನು ಮಧ್ಯಾಹ್ನ 12:24 ಮಧ್ಯಾಹ್ನ 1:25 ಹಾಗೆ ರಾತ್ರಿ 7:32 ರಾತ್ರಿ 8:30 ಶನಿ ಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂಥ ಬುಧ ಹೋರವನ್ನು ಕೂಡ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ. ಅದರಲ್ಲೂ ವರ್ತಕರು, ವ್ಯಾಪಾರಸ್ಥರು, ವ್ಯವಹಾರಸ್ಥರು ಈ ಬುಧ ಹೋರದಲ್ಲಿ ಯಾವುದೇ ರೀತಿಯ ಬಿಸಿನೆಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳಿಗೆ ಕೈ ಹಾಕಬೇಡಿ, ಪ್ರಯಾಣ ಮಾಡಬೇಡಿ. ಹಣಕಾಸಿನ ವಿಚಾರಗಳಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದನ್ನು ಕೂಡ ಬುಧ ಹೋರದಲ್ಲಿ ಮಾಡಬೇಡಿ. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ವಿಚಾರ ಕೂಡ ಬೇಡ. ಪಾರ್ಟ್ನರ್ಶಿಪ್ ಅಲ್ಲಿ ವ್ಯವಹಾರ ಮಾಡುವಂಥವ್ರು ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ತೀರ್ಮಾನಗಳನ್ನ ಕೈಗೊಳ್ಳುವಂಥದ್ದು, ಆರ್ಬಿಟ್ರೇಷನ್ಗೆ ಸಂಬಂಧಪಟ್ಟಂತಹ ವಿಚಾರಗಳು, ಇದ್ಯಾವುದನ್ನು ಕೂಡ ಬುಧ ಹೋರದಲ್ಲಿ ಮಾಡಬೇಡಿ. ಏಕೆಂದ್ರೆ ನಿಮಗೆ ಅಂತಹ ವ್ಯವಹಾರಗಳಿಂದ ಅಷ್ಟೊಂದು ಒಳ್ಳೆಯ ಫಲಿತಾಂಶ ಸಿಕ್ಕಲ್ಲ. ಹಾಗಾಗಿ ಈ ದಿನ ಬುಧ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10:21 ಬೆಳಿಗ್ಗೆ 11:23 ಇನ್ನು ಸಂಜೆ 5:30 ಸಂಜೆ 6:33 ಇನ್ನು ರಾತ್ರಿ 12:25 ರಾತ್ರಿ 1:24 ಬುಧ ಹೋರ ಇರುವಂಥ ಸಮಯ. ಇದನ್ನ ಈ ದಿನ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಏನಿದೆ ಅದು ಮಾತ್ರ ಬಹಳ ಚೆನ್ನಾಗಿದೆ. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಯಾವುದೇ ರೀತಿಯ ಕೆಲಸಗಳನ್ನು ಆರಂಭ ಮಾಡಲಿಕ್ಕೆ ಹಾಗೆ ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕೆ ರವಿ ಹೋರದಲ್ಲಿ ನಿಮಗೆ ಉತ್ತಮವಾದಂಥ ಅವಕಾಶಗಳಿದೆ, ಅನುಕೂಲತೆಗಳು ಇರುತ್ತೆ. ಹಾಗೆ ಹಿರಿಯರನ್ನ ಭೇಟಿ ಮಾಡಬೇಕು, ಗಣ್ಯರನ್ನ ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಹಿರಿಯ ಅಧಿಕಾರಿಗಳನ್ನ ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಇದ್ದರೆ ಅದನ್ನು ಕೂಡ ರವಿ ಹೋರದಲ್ಲೇ ಮಾಡಿ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:19 ಬೆಳಿಗ್ಗೆ 9:20 ಇನ್ನು ಅಪರಾಹ್ನ 3:28 ಅಪರಾಹ್ನ 4:29 ಹಾಗೆ ರಾತ್ರಿ 10:28 ರಾತ್ರಿ 11:26 ರವಿ ಹೋರ ಇರುವಂಥ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂಥ ಶುಕ್ರ ಹೋರ ಕೂಡ ಚೆನ್ನಾಗಿದೆ. ಅದರಲ್ಲೂ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಬಹುದು, ಶುಕ್ರ ಹೋರದಲ್ಲಿ ಫೇವರಬಲ್ ಆಗಿದೆ. ಇನ್ನು ಇಂಟೀರಿಯರ್ ಡಿಸೈನರ್ಸ್ಗೆ, ರೇಷ್ಮೆ ವ್ಯಾಪಾರಿಗಳಿಗೆ ಶುಕ್ರ ಹೋರದಿಂದ ಒಳ್ಳೆಯ ಲಾಭ ಸಿಕ್ಕತ್ತೆ, ಅನುಕೂಲತೆಗಳು ಇರುತ್ತೆ ವ್ಯಾಪಾರದಲ್ಲಿ. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಮುಂದುವರಿಸಲಿಕ್ಕೆ ಶುಕ್ರ ಹೋರಾದ ಸಮಯವನ್ನು ಈ ದಿನ ನೀವು ಬಳಸ್ಕೊಳ್ಬೋದು. ಇನ್ನು ನಿಮ್ಮ ಕ್ಲೈಂಟ್ಸ್ ಅನ್ನ ಮೀಟ್ ಮಾಡುವಂತಹ ವಿಚಾರ ಆಗಲಿ ಅಥವಾ ಹಣಕಾಸಿಗೆ ಸಂಬಂಧಪಟ್ಟಂತೆ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ವಿಚಾರ ಆಗಲಿ ಶುಕ್ರ ಹೋರಾದಲ್ಲಿ ಮಾಡಿದ್ರೆ ನಿಮಗೆ ಒಳ್ಳೆಯ ಫಲ ಸಿಕ್ಕತ್ತೆ. ಹಾಗಾಗಿ
ಈ ದಿನ ಶುಕ್ರ ಹೋರ ಇರುವಂಥ ಸಮಯ. ಈ ದಿನ ಬೆಳಿಗ್ಗೆ 9:20 ಬೆಳಿಗ್ಗೆ 10:21 ಇನ್ನು ಅಪರಾಹ್ನ 4:29 ಸಂಜೆ 5:30 ಹಾಗೆ ರಾತ್ರಿ 11:26 ರಾತ್ರಿ 12:25 ಶುಕ್ರ ಹೋರ ಇರುವಂಥ ಸಮಯ. ಇದನ್ನ ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನ ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ತಿಳ್ಕೊಳ್ಳಿ. ಯಾವ ಹೊರ ಯಾವ ಕೆಲಸಕ್ಕೆ ಸೂಕ್ತವಾಗಿದೆ ಅದನ್ನ ತಿಳ್ಕೊಳ್ಳಿ. ಅದಕ್ಕಾಗಿಯೇ ನೀವು ಪ್ರತಿನಿತ್ಯ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಬೇಕು. ಈ ಒಂದು ಹಿನ್ನೆಲೆಯಲ್ಲೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಅದನ್ನ ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಅಳವಡಿಸ್ಕೊಳ್ಳಿ. ಇದರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಏಕೆಂದರೆ ನಾವು ಹೇಳುವಂತಹ ಈ ಪಂಚಾಂಗದ ವಿವರದಲ್ಲಿ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ನಿಮಗೆ ಬೇಕಾದಂಥ ಮಾಹಿತಿ ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡಿ. ನೀವು ಬಯಸಿದಂತಹ ಒಂದು ಫಲಿತಾಂಶ ನಿಮ್ಮ ಕೆಲಸದಿಂದ ಸಿಕ್ಕತ್ತೆ. ಯಾಕೆಂದರೆ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ. ಎಲ್ಲ ವಿಧದಲ್ಲೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ, ಒಳ್ಳೆಯ ಫಲಿತಾಂಶಗಳೇ ಸಿಕ್ಕತ್ತೆ. ಹಾಗಾಗಿ ಜೀವನದಲ್ಲಿ ಒಂದು ಪ್ರಗತಿಯನ್ನ, ಸಕ್ಸಸ್ ಅನ್ನ ಕಾಣಲಿಕ್ಕೆ ಆರಂಭದ ಸಮಯ ಬಹಳ ಮುಖ್ಯ. ಇದನ್ನ ಮನಸ್ಸಿನಲ್ಲಿಟ್ಕೊಂಡು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಾಳೆಯ ದಿನ ಬುಧ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇರುವಂತಹ ವಿಚಾರದ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಇಲ್ಲಿ ಗ್ರಹಗಳ ರಾಜಕುಮಾರ ಅಂತಾನೆ ಕರೆಯಲ್ಪಡುವಂತಹ ಬುಧನ ಈ ಗೋಚಾರದ ಫಲಗಳು ಬಹಳ ವಿಶೇಷವಾಗಿ ನಾವು ಗಮನಿಸಬೇಕು. ಏಕೆಂದರೆ ಇಲ್ಲಿ ರಾಜಕುಮಾರ ಅಥವಾ ಯುವರಾಜ ಅಂತ ಹೇಳಿ ಕರೆಸ್ಕೊಳ್ಳುವಂತಹ ಬುಧ ಮಿಥುನ ಮತ್ತು ಕನ್ಯಾ ರಾಶಿಗೆ ಅಧಿಪತಿ. ಹಾಗಾಗಿ ನಾಳೆ ಏಪ್ರಿಲ್ 10ನೇ ತಾರೀಕು ಮೀನರಾಶಿಯನ್ನು ಪ್ರವೇಶ ಮಾಡ್ತಾ ಇರುವಂಥ ಸಂದರ್ಭ ಇದೆ. ಹಾಗಾಗಿ ಬುಧನಿಂದ ನಮಗೆ ಸಿಕ್ಕುವಂತಹ ಕೆಲವೊಂದು ಕಾರಕತ್ವಗಳೇನಿದೆ, ಅದರಲ್ಲೂ ಬಹಳ ಮುಖ್ಯವಾಗಿ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ, ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವ್ರಿಗೆ ಬಹಳ ವಿಶೇಷವಾದಂಥ ಪ್ರಭಾವವನ್ನು ಬುಧ ನೀಡುವಂಥವನು. ಹಾಗಾಗಿ ಈ ರಾಶಿ ಬದಲಾವಣೆ ಏನಿದೆ, ಇದರಿಂದ 7 ರಾಶಿಯವರಿಗೆ ಸ್ವಲ್ಪ ವ್ಯಾಪಾರ ವ್ಯವಹಾರಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂಥ ಸಾಧ್ಯತೆಗಳಿದೆ. ಇದು ಏಪ್ರಿಲ್ 30ನೇ ತಾರೀಕಿನವರೆಗೆ ಇರುತ್ತೆ. ಏಕೆಂದರೆ ಏಪ್ರಿಲ್ 30ನೇ ತಾರೀಕಿನಂದು ಬುಧ ಮೇಷರಾಶಿಯನ್ನು ಪ್ರವೇಶ ಮಾಡುವಂಥ ಸಂದರ್ಭ ಇದೆ. ಹಾಗಾಗಿ ಈ ಪ್ರಸ್ತುತಕ್ಕೆ ಮೀನರಾಶಿಯಲ್ಲಿ ಇರುವಂಥ ಕುಜ, ಶನಿ, ರವಿ ಮತ್ತು ಬುಧ ಈ 4 ಗ್ರಹಗಳು ಒಂದು ಕಡೆ ಸೇರ್ಪಡೆಯಾಗ್ತಾ ಇರುವಂಥ ಸಂದರ್ಭ. ಸಾಮಾನ್ಯವಾಗಿ ನಾವು ಜಾತಕದಲ್ಲಿ ಪರಿಶೀಲನೆ ಮಾಡಿದಾಗ ರವಿಯ ಜೊತೆನೇ ಬುಧನ ಸಂಚಾರ ಆಗ್ತಾ ಇರುವಂಥದ್ದು. ಸ್ವಲ್ಪ ಹೆಚ್ಚು ಕಡಿಮೆ ಈ ರವಿ ಮತ್ತು ಬುಧ ಒಟ್ಟಿಗೆ ಇರ್ತಾರೆ. ಇದು ಬುಧಾದಿತ್ಯ ಯೋಗವನ್ನು ಸೃಷ್ಟಿ ಮಾಡುತ್ತೆ. ಇದು ಬಹಳ ಒಳ್ಳೆಯ ಯೋಗ. ಏಕೆಂದರೆ ಆರೋಗ್ಯದ ದೃಷ್ಟಿಯಿಂದಲಾಗಲಿ ಅಥವಾ ವ್ಯವಹಾರದ ದೃಷ್ಟಿಯಿಂದಲಾಗಲಿ, ಇನ್ನು ನಿಮ್ಮ ವೃತ್ತಿಯ ದೃಷ್ಟಿಯಿಂದಲಾಗಲಿ ಈ ಬುಧ ಮತ್ತು ರವಿಯ ಸಂಯೋಗ ಬಹಳ ವಿಶೇಷ ಫಲವನ್ನು ಕೊಡ್ತಾ ಇರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಈ ಬುಧನ ಮೀನರಾಶಿಯ ಪ್ರವೇಶ ಯಾವ ಯಾವ ರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ಸೂಚಿಸ್ತಾ ಇದೆ ಅನ್ನುವಂಥ ವಿಚಾರಗಳನ್ನು ನೋಡೋಣ. ಮೊದಲನೇದಾಗಿ ಮೇಷರಾಶಿಯವರಿಗೆ ಈ ಬುಧನ ರಾಶಿ ಬದಲಾವಣೆಯಿಂದ ಸ್ವಲ್ಪ ವ್ಯಾಪಾರ ವ್ಯವಹಾರಗಳಲ್ಲಿ ಕಷ್ಟದ ಪರಂಪರೆಗಳು ಮುಂದುವರಿಯುವಂಥ ಸಾಧ್ಯತೆ ಇದೆ. ಇನ್ನು ವೃತ್ತಿ ಜೀವನದಲ್ಲಿ ಸ್ವಲ್ಪ ಏರುಪೇರುಗಳು ಇರುತ್ತೆ. ನಿಮಗೆ ಬರ್ತಾ ಇರುವಂಥ ಆದಾಯದಲ್ಲಿ ಸ್ವಲ್ಪ ಕೊರತೆ ಕಂಡುಬರುವಂಥ ಸಾಧ್ಯತೆ ಇದೆ. ಜೊತೆಗೆ ಆರೋಗ್ಯದ ಮೇಲೂ ಕೂಡ ನಕಾರಾತ್ಮಕವಾದಂಥ ಒಂದು ಪ್ರಭಾವ ಈ ಸಂದರ್ಭದಲ್ಲಿ ನಿಮಗೆ ಉಂಟಾಗುವಂಥದ್ದಿದೆ. ಹಾಗಾಗಿನೇ ಆಹಾರ ವಿಹಾರಾದಿಗಳ ಕಡೆ ಸ್ವಲ್ಪ ಗಮನ ಕೊಡಬೇಕು. ಇನ್ನು ಅನಗತ್ಯವಾಗಿ ಖರ್ಚುಗಳು ಹೆಚ್ಚಾಗುವಂಥ ಸಂದರ್ಭ ಇದೆ. ಏಕೆಂದರೆ ಬೇಡದ ವಿಚಾರಕ್ಕೆ ನೀವು ಕೈ ಹಾಕ್ತೀರಿ. ಅಲ್ಲಿ ನಿಮ್ಮ ಒಂದು ಪ್ರತಿಷ್ಠೆಯನ್ನು, ಹಾಗೆ ನಿಮ್ಮ ಕುಟುಂಬದ ಗೌರವವನ್ನು ಕಾಪಾಡಿಕೊಳ್ಳಿಕ್ಕೆ ಹಣವನ್ನು ಖರ್ಚು ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಯಾವುದೋ ಒಂದು ಮಂಡು ಹಠಕ್ಕೆ ಬಿದ್ದು ಈ ರೀತಿಯ ತೀರ್ಮಾನಗಳನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆ. ನಿಮ್ಮ ಬುದ್ಧಿಗೆ ಸ್ವಲ್ಪ ಮಂಕು ಬಡಿದಿರುತ್ತೆ, ಜಾಗ್ರತೆಯಿಂದ ಇರಬೇಕು. ಇನ್ನು ವಿಶೇಷವಾಗಿ ನಿಮಗೆ ಸ್ವಲ್ಪ ಈ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಬರುವಂಥದ್ದಿದೆ. ಅದರಿಂದನೇ ನೀವು ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಅಸಂಬದ್ಧವಾದ ತೀರ್ಮಾನಗಳನ್ನು ಕೈಗೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಬುಧ ಮೀನ ರಾಶಿಯಲ್ಲಿ ಇರುವವರಿಗೂ ಕೂಡ ನೀವು ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಅದರಲ್ಲೂ ಪ್ರಸ್ತುತಕ್ಕೆ ಬುಧ ನಿಮಗೆ ವ್ಯಯಸ್ಥಾನದಲ್ಲಿ ಇರ್ತಾನೆ, 12ನೇ ಮನೆಯಲ್ಲಿರ್ತಾನೆ. ಹಾಗಾಗಿ ಈ ಬಿಸಿನೆಸ್ ಪೀಪಲ್ ಸ್ವಲ್ಪ ಎಚ್ಚರಿಕೆಯಿಂದ ಇರಿ.
ಯಾವುದೇ ರೀತಿಯ ಅಡ್ವೆಂಚರಸ್ ಆಗಿರುವಂತಹ ಕೆಲಸಕ್ಕೆ ಕೈ ಹಾಕಬೇಡಿ. ಅದೃಷ್ಟವನ್ನು ಪರೀಕ್ಷೆ ಮಾಡಲಿಕ್ಕೆ ನೀವು ಹೋಗಬೇಡಿ. ಇನ್ನು ಒತ್ತಡಕ್ಕೆ ಒಳಗಾಗಿ ಯಾವುದೇ ರೀತಿಯ ನಿರ್ಧಾರಗಳನ್ನು ಕೈಗೊಳ್ಳದೇ ಇರುವಂಥದ್ದು ಉತ್ತಮ ಈ ಅವಧಿಯಲ್ಲಿ. ಇನ್ನು ಮಿಥುನ ರಾಶಿಯವರಿಗೆ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಬುಧ 10ರ ಸ್ಥಾನದಲ್ಲಿರ್ತಾನೆ, ಉದ್ಯೋಗ ಸ್ಥಾನದಲ್ಲಿ ಬುಧ ಇರ್ತಾನೆ. ಆದರೆ ಈ ಬುಧನ ರಾಶಿ ಬದಲಾವಣೆ ಏನಿದೆ ಅದು ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದನ್ನು ಸೂಚಿಸ್ತಾ ಇದೆ. ಇಲ್ಲಿ ನಿಮ್ಮ ಒಂದು ವೃತ್ತಿಯಲ್ಲಿ ಉದ್ಯೋಗದಲ್ಲಿ ಸ್ವಲ್ಪ ಬದಲಾವಣೆಗಳು ಉಂಟಾಗುವಂಥದ್ದು ಇದೆ. ಏಕೆಂದರೆ ಇಲ್ಲಿ ಮಾನಸಿಕ ಒತ್ತಡ, ಮಾನಸಿಕ ಕಿರಿಕಿರಿ ಉಂಟಾಗುವಂತಹ ಸಂದರ್ಭದಲ್ಲಿ ನೀವು ಉದ್ಯೋಗದಲ್ಲೇ ಕೆಲವೊಂದು ಮಹತ್ತರ ಬದಲಾವಣೆಗಳನ್ನು ಮಾಡುವಂತಹ ದೃಷ್ಟಿಯಲ್ಲಿ ತೀರ್ಮಾನವನ್ನು ಕೈಗೊಳ್ತೀರಿ. ಆತುರದ ತೀರ್ಮಾನ ಆಗುತ್ತೆ. ಇದರಿಂದ ಸ್ವಲ್ಪ ನಷ್ಟಗಳು ಉಂಟಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಒಂದು ಮನಸ್ಸನ್ನು ಈ ಸಂದರ್ಭದಲ್ಲಿ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ನೀವು ಮಾಡುವಂತಹ ಕೆಲಸ ಕಾರ್ಯಗಳು ನಿಮ್ಮ ಮೇಲಧಿಕಾರಿಗಳಿಗಾಗಲಿ ನಿಮ್ಮ ಸಹೋದ್ಯೋಗಿಗಳಿಗಾಗಲಿ ಒಂದು ತಪ್ಪು ಸಂದೇಶವನ್ನು ರವಾನೆ ಮಾಡುತ್ತೆ. ಅವರಲ್ಲಿ ತಪ್ಪು ತಿಳುವಳಿಕೆ ಉಂಟಾಗುತ್ತೆ. ಇದರಿಂದ ಸ್ವಲ್ಪ ಮನಸ್ತಾಪಗಳು ಉಂಟಾಗುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಯಾವುದೇ ಆಧಾರ ಇಲ್ಲದಂಥ ಊಹಾಪೋಹಗಳು ಕೂಡ ನಿಮ್ಮ ಮೇಲೆ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಹಣಕಾಸಿನ ವ್ಯವಹಾರ ಮಾಡುವಂಥವ್ರು ಯಾವುದೇ ದಾಖಲೆ ಪತ್ರಗಳಿಲ್ಲದೆ ವ್ಯವಹಾರವನ್ನು ಮಾಡಬೇಡಿ. ಎಲ್ಲವೂ ಕೂಡ ರೆಕಾರ್ಡಲ್ಲಿ ಇರಬೇಕು. ಅದನ್ನು ನೀವು ನೋಡ್ಕೊಳ್ಬೇಕಾಗತ್ತೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ನಿಮ್ಮ ಒಂದು ಪ್ರಯಾಣ ಓಡಾಟದ ಸಂದರ್ಭದಲ್ಲಿ ಸ್ವಲ್ಪ ಆರೋಗ್ಯ ಕೈ ಕೊಡುತ್ತೆ. ಅದರ ಕಡೆ ಕೂಡ ನೀವು ಗಮನ ಹರಿಸಬೇಕಾಗತ್ತೆ. ಇನ್ನು ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಅಥವಾ ಅದನ್ನು ಮಾರಾಟ ಮಾಡಬೇಕು ಅಂದ್ಕೊಂಡಿರುವಂತಹ ವಿಚಾರ ಸ್ವಲ್ಪ ಗಗ್ಗಟ್ಟಾಗುತ್ತೆ. ಜಾಗ್ರತೆಯಿಂದ ಇರಿ. ಗುರು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಆದಷ್ಟು ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಸೋಮಾರಿತನ ಬಿಟ್ಟು ಪ್ರಯತ್ನ ಮುಂದುವರಿಸಿ, ಒಳ್ಳೆಯದಾಗತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಈ 9ರ ಸ್ಥಾನದಲ್ಲಿ ಬುಧನ ರಾಶಿ ಬದಲಾವಣೆ ಆಗ್ತಾ ಇರುವಂಥದ್ದು, ಮೀನರಾಶಿಗೆ ಬುಧನ ಪ್ರವೇಶ ಏನಿದೆ ಇದರಿಂದ ನಿಮಗೆ ಮಿಶ್ರ ಫಲಗಳಿರುವಂಥದ್ದು. ಆದರೂ ಕೂಡ ಅನಾನುಕೂಲಕರವಾದಂತಹ ಸಂದರ್ಭಗಳು ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲೇ ಇರುತ್ತೆ. ನೋಡಿ, ಇಲ್ಲಿ ನಿಮಗೆ ವ್ಯಾಪಾರದಲ್ಲಿ ಒಳ್ಳೆಯ ಸಮಯ. ಇಲ್ಲಿ ಭಾಗ್ಯಸ್ಥಾನದಲ್ಲಿ ಬುಧ ಇರುವಂತಹ ಸಂದರ್ಭ ಇದು. ಇದಕ್ಕೆ ವ್ಯಾಪಾರದಲ್ಲಿ ಒಳ್ಳೆಯ ತೀರ್ಮಾನಗಳನ್ನು ಕೈಗೊಳ್ಳುವಂಥದ್ದು ಇದೆ. ಆದರೆ ವ್ಯಾಪಾರದಲ್ಲಿ ಮಧ್ಯಸ್ಥಿಕೆದಾರರು, ದಳ್ಳಾಳಿಗಳು ಯಾರಿದ್ದಾರೆ ಅಥವಾ ನಿಮ್ಮ ವ್ಯಾಪಾರದಲ್ಲಿ ಒಂದು ರೀತಿಯ ಅನ್ಹೆಲ್ತಿ ಕಾಂಪಿಟೇಷನ್ ಅನ್ನುವಂಥದ್ದು ಬರೋದರಿಂದ ಅಲ್ಲಿಂದ ನಿಮಗೆ ನಷ್ಟಗಳು ಶುರು ಆಗುತ್ತೆ. ಹಾಗಾಗಿ ನಿಮ್ಮ ಚಟುವಟಿಕೆಗಳ ಆರಂಭದ ಸಮಯ ಚೆನ್ನಾಗಿದೆ. ಮುಂದುವರಿದಂತೆ ನೀವು ಅಭಿವೃದ್ಧಿಯನ್ನು ಹೊಂದುತ್ತಾ ಇದ್ದೀರಿ ಅಂತ ಹೇಳಿ ಮನಸ್ಸಿನಲ್ಲಿ ಬರುತ್ತೆ. ಆದರೆ ಒಟ್ಟಾರೆಯಾಗಿ ನೀವು ಲೆಕ್ಕಾಚಾರ ಮಾಡಿದ್ರೆ ಅಭಿವೃದ್ಧಿ ನಿಮ್ಮ ನಿರೀಕ್ಷೆಯಂತೆ ಇರಲ್ಲ. ಹಾಗಾಗಿನೇ ಪ್ರತಿಸ್ಪರ್ಧಿಗಳ ಕೈ ಮೇಲಾಗುವಂಥ ಸಾಧ್ಯತೆ ಇರುತ್ತೆ. ಇದನ್ನು ಕಂಡು ನಿಮ್ಮ ಮನಸ್ಸಿಗೆ ಒಂದು ರೀತಿಯಲ್ಲಿ ಒತ್ತಡ ಉಂಟಾಗುತ್ತೆ, ಡಿಪ್ರೆಷನ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿನೇ ವ್ಯವಹಾರಸ್ಥರು ಯಾವುದೇ ರೀತಿಯ ಅಡ್ವರ್ಸ್ ಆಗಿರುವಂಥ ತೀರ್ಮಾನಗಳನ್ನು ಕೈಗೊಳ್ಳಬೇಡಿ. ಏಕೆಂದರೆ ಮಾನಸಿಕ ಒತ್ತಡದಲ್ಲಿ ನೀವು ಏನು ತೀರ್ಮಾನ ಮಾಡ್ತೀರಿ ಅನ್ನುವಂಥದ್ದು ನಿಮಗೆ ಗೊತ್ತಾಗಲ್ಲ. ಇನ್ನು ಮನಸ್ಸು ನಿಮ್ಮ ನಿಯಂತ್ರಣದಲ್ಲಿ ಇಲ್ಲದೆ ಇರೋದ್ರಿಂದ ನೀವು ಯಾವುದೇ ರೀತಿಯ ಪ್ರಮುಖ ನಿರ್ಧಾರಗಳನ್ನು ನೀವು ಒಬ್ಬರೇ ಒಂಟಿಯಾಗಿ ಕೈಗೊಳ್ಳುವಂಥದ್ದನ್ನು ನೀವು ಆದಷ್ಟು ಅವಾಯ್ಡ್ ಮಾಡಬೇಕು. ಇನ್ನು ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡ್ತಾ ಇದ್ರೆ ಸ್ವಲ್ಪ ಕಮ್ಯುನಿಕೇಷನ್ ಚೆನ್ನಾಗಿ ಇಟ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಅಪನಂಬಿಕೆ ಮೂಡುವಂಥದ್ದು. ಈ ಬಿಸ್ನೆಸ್ ಅಂದರೆ ನಂಬಿಕೆಯ ಮೇಲೆ ನಿಂತಿರುವಂಥದ್ದು. ಟ್ರಸ್ಟಿಶಿಪ್ ಈಸ್ ವೆರಿ ಇಂಪಾರ್ಟೆಂಟು. ಅದಕ್ಕೆ ನಿಮಗೆ ಧಕ್ಕೆ ಆದಾಗ ಆ ಒಂದು ವ್ಯಾಪಾರವನ್ನು ಮುಂದುವರಿಸಬೇಕಾ ಬೇಡವಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಬರುತ್ತೆ. ಒಟ್ಟಾರೆ ಈ ಸಮಯ ಪೂರ್ತಿ ನಿಮಗೆ ಏಪ್ರಿಲ್ ತಿಂಗಳು ಸ್ವಲ್ಪ ಜಿಜ್ಞಾಸೆ ಇರುವಂಥ ಸಮಯ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ಒಂದು ಸಂದರ್ಭದಲ್ಲಿ ನಿಮಗೆ ಆರೋಗ್ಯದ ಸಮಸ್ಯೆ ಕೂಡ ಕಾಡುವಂಥದ್ದಿದೆ. ಅದು ಶರೀರಕ್ಕೆ ಸಮಸ್ಯೆ ಬರ್ಬೋದು ಅಥವಾ ಮನಸ್ಸಿಗೆ ಆರೋಗ್ಯ ಸಮಸ್ಯೆ ಬರ್ಬೋದು. ಇದನ್ನು ನೀವು ಸ್ವಲ್ಪ ಜೋಪಾನವಾಗಿ ಆರೋಗ್ಯವನ್ನು ನೋಡಿಕೊಳ್ಬೇಕು. ಸಮತೋಲನ ಆಹಾರವನ್ನು ತೆಗೆದುಕೊಳ್ಬೇಕು. ಎಲ್ಲೂ ಕೂಡ ಯಾವ ವಿಚಾರದಲ್ಲೂ ಕೂಡ ನೀವು ವಾದ ಪ್ರತಿವಾದ ಇದನ್ನು ಮಾಡಲಿಕ್ಕೆ ಹೋಗಬೇಡಿ. ಆದಷ್ಟು ನಿಮ್ಮ ಮಾತು ಮತ್ತು ನಿಮ್ಮ ಕೋಪ ನಿಮ್ಮ ನಿಯಂತ್ರಣದಲ್ಲಿ ಇರಲಿ, ಒಳ್ಳೆಯದಾಗತ್ತೆ. ಇನ್ನು ಸಿಂಹರಾಶಿ ಇವರಿಗೆ ಅಷ್ಟಮದಲ್ಲಿ ಈ ಬುಧನ ಪ್ರವೇಶ ಆಗ್ತಾ ಇರುವಂಥದ್ದು. ಅದರಲ್ಲೂ ಅಷ್ಟಮದಲ್ಲಿ ಶನಿ ಇದ್ದಾನೆ, ಅಷ್ಟಮದಲ್ಲಿ ಕುಜ ಇದ್ದಾನೆ, ಮತ್ತು ನಿಮ್ಮ ರಾಶಿಯ ಅಧಿಪತಿಯಾದಂತಹ ರವಿ ಕೂಡ ಅಷ್ಟಮದಲ್ಲೇ ಇದ್ದಾನೆ. ಇದು ಎಲ್ಲವನ್ನ ಸಾರಾಸಗಟಾಗಿ ನೋಡಿದ್ರೆ ಸಿಂಹರಾಶಿಯವರಿಗೆ ಈ ಒಂದು ಸಮಯ ಅಷ್ಟೊಂದು ಅನುಕೂಲಕರವಾಗಿಲ್ಲ, ಸಂತೋಷದಾಯಕವಾಗಿರಲ್ಲ.
ಹಾಗಾಗಿ ಸಂತೋಷ ಇದೆ ಅಂದರೆ ಅದರ ಹಿನ್ನೆಲೆಯಲ್ಲೇ ಒಂದು ದುಃಖದ ಸನ್ನಿವೇಶ ಕೂಡ ಬರುವಂಥದ್ದು ಇರುತ್ತೆ. ಕೈಗೆ ಬಂದ ತುತ್ತು ಬಾಯಿಗಿಲ್ಲ ಅನ್ನುವಂಥ ಒಂದು ಸಂದರ್ಭ ಇದೆ. ಅದರಲ್ಲೂ ಈ ಭಾವನಾತ್ಮಕ ವಿಚಾರಗಳು ನಿಮ್ಮನ್ನು ಆಳತ್ತೆ. ಅದಕ್ಕಾಗಿಯೇ ಯಾವುದೇ ಒಂದು ವಿಚಾರಕ್ಕೆ ಅಟ್ಯಾಚ್ಮೆಂಟ್ ಅನ್ನುವಂಥದ್ದನ್ನು ಇಟ್ಕೊಳ್ಳದೆ ಇರುವಂಥದ್ದು ಉತ್ತಮ. ಇನ್ನು ಈ ಬುಧನ ಮೀನ ರಾಶಿಯ ಪ್ರವೇಶದ ಸಂದರ್ಭ ಏನಿದೆ, ಇದು ನಿಮ್ಮ ಹಣಕಾಸಿನ ಮೇಲೆ, ವ್ಯವಹಾರದ ಮೇಲೆ ಸ್ವಲ್ಪ ಹೊಡೆತ ಬೀಳುವಂಥ ಸಾಧ್ಯತೆ ಇದೆ. ಅದಕ್ಕಾಗಿ ಹಣವನ್ನು ಯಾರಿಗೂ ಸಾಲ ಕೊಡುವಂಥದ್ದು ಅಥವಾ ನೀವು ಸಾಲ ತರುವಂಥದ್ದನ್ನ ಈ ಏಪ್ರಿಲ್ ತಿಂಗಳಲ್ಲಿ ಮಾತ್ರ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಹೊಸ ವಸ್ತುಗಳನ್ನು, ವಾಹನವನ್ನು ಅಥವಾ ಭೂಮಿಯನ್ನು ಖರೀದಿ ಮಾಡಬೇಕು ಅಥವಾ ಅದರಲ್ಲಿ ಏನಾದರೂ ಒಂದು ಅಭಿವೃದ್ಧಿ ಕಾರ್ಯವನ್ನು ಮಾಡಬೇಕು ಅನ್ನುವಂತಹ ಒಂದು ಸಂಕಲ್ಪ ಇರುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ದೊಡ್ಡ ಹೂಡಿಕೆಗಳನ್ನು ಮಾಡದೇ ಇರುವಂಥದ್ದೇ ಉತ್ತಮ. ಇನ್ನು ಯಾವುದೇ ರೀತಿಯ ದೀರ್ಘಾವಧಿ ಯೋಜನೆಗಳನ್ನು ರೂಪಿಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಇರಿ. ಭಾವನೆಗಳಿಗೆ ಈ ಸಂದರ್ಭದಲ್ಲಿ ನೀವು ಹೆಚ್ಚು ಆದ್ಯತೆಯನ್ನು ಕೊಡದೇ ಇರುವಂಥದ್ದು ಉತ್ತಮ. ಇನ್ನು ಕನ್ಯಾ ರಾಶಿಯವರಿಗೆ ಕಳತ್ರ ಸ್ಥಾನದಲ್ಲಿ ಬುಧನ ಪ್ರವೇಶ ಆಗ್ತಾ ಇದೆ. ಇಲ್ಲಿ ಬುಧನ ರಾಶಿ ಬದಲಾವಣೆ ಏನಿದೆ ಅದು ಸಂಬಂಧಗಳ ಬಗ್ಗೆ ಸ್ವಲ್ಪ ಒತ್ತಡವನ್ನು ತರುವಂಥ ಸಾಧ್ಯತೆ ಇದೆ. ಇಲ್ಲಿ ಸಂಬಂಧಗಳು ಎರಡಿದೆ. ಒಂದು ವ್ಯವಹಾರ ದೃಷ್ಟಿಯಿಂದ ಪಾಲುದಾರಿಕೆಯಲ್ಲಿ ಮಾಡುವಂಥ ಸಂಬಂಧಗಳು, ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರಗಳು, ಮತ್ತು ಮನೆಯಲ್ಲಿ ಕುಟುಂಬ, ನಿಮ್ಮ ಪತಿಯಾಗಲಿ ಅಥವಾ ಪತ್ನಿ ಆಗಲಿ ಇವರ ಒಂದು ಸಂಬಂಧ, ಇಲ್ಲಿ ಎರಡರ ಕಡೆಯಿಂದಲೂ ಕೂಡ ನಿಮಗೆ ಒತ್ತಡಗಳು ಜಾಸ್ತಿ ಇರುತ್ತೆ. ಸಮಾಜದಲ್ಲಿ ನಿಮ್ಮ ಒಂದು ಮಾತಿಗೆ ವಿಶೇಷವಾದಂಥ ಒಂದು ಸ್ಥಾನ ಇರಲ್ಲ, ನಿಮ್ಮ ತೀರ್ಮಾನಕ್ಕೆ ಬೆಲೆ ಇರಲ್ಲ. ಕುಟುಂಬದಲ್ಲಿ ನೀವು ಅಂದರೆ ಸ್ವಲ್ಪ ಕಡೆಗಣಿಸಲ್ಪಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ ಒಂದು ಸಂದರ್ಭ ನಿಮಗೆ ಅಷ್ಟೊಂದು ಯಶಸ್ಸನ್ನು ತಂದು ಕೊಡಲ್ಲ. ಹಾಗಾಗಿ ಏನೇ ಒಂದು ಸಾಧನೆ ಮಾಡಬೇಕು, ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಇರಲಿ ಅಥವಾ ಯಾವುದೇ ಉದ್ಯೋಗದಲ್ಲಿ ಒಂದು ಹಂತವನ್ನು ತಲುಪಬೇಕು ಅಂದ್ಕೊಂಡಿರುವಂಥವ್ರು ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಒಟ್ಟಾರೆ ಸುಲಭಕ್ಕೆ ಯಾವುದೂ ಕೂಡ ನಿಮಗೆ ದಕ್ಕಲ್ಲ. ಇನ್ನು ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಸ್ವಲ್ಪ ನಷ್ಟವನ್ನು ಎದುರಿಸುವಂಥ ಸಂದರ್ಭ ಕೂಡ ಇದೆ. ಇಲ್ಲಿ ಒಂದು ಪೈಪೋಟಿ ಇದೆ. ಹಾಗಾಗಿನೇ ಈ ಪೈಪೋಟಿಯಿಂದಲೇ ನೀವು ನಿಮ್ಮ ಕೋಪವನ್ನು ಮೀರುವಂಥದ್ದು. ಇದರಿಂದ ಮಾತುಗಳು ಅನರ್ಥವನ್ನು ತರುತ್ತೆ. ಅದರಿಂದನೇ ಕೆಲವೊಮ್ಮೆ ನ್ಯಾಯಾಲಯ ಇರ್ಬೋದು, ಪೊಲೀಸ್ ಸ್ಟೇಷನ್ ಇರ್ಬೋದು, ಇಂತಹ ಕಡೆ ಕೂಡ ನೀವು ಹೋಗಿ ಬರುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ತಪ್ಪು ತಿಳುವಳಿಕೆಯಿಂದ ಇಂತಹ ಅಸಂಬದ್ಧವಾದಂತಹ ವಾತಾವರಣ ಉಂಟಾಗುವಂಥದ್ದಿದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಆದರೆ ಆತ್ಮವಿಶ್ವಾಸದಿಂದ, ಧೈರ್ಯದಿಂದ ನಿಮ್ಮ ಮಾತಿನಲ್ಲಿ ಒಂದು ರೀತಿಯ ಸ್ಪಷ್ಟತೆ ಇಟ್ಟುಕೊಂಡು ವ್ಯವಹಾರಗಳನ್ನು ಮುಂದುವರಿಸಿ. ಹಾಗಾಗಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಯಾವುದೇ ತೀರ್ಮಾನಕ್ಕೆ ಬದ್ಧರಾಗಬೇಡಿ. ಇನ್ನು ತುಲಾ ರಾಶಿಯವರಿಗೆ ಈ ಬುಧನ ಸ್ಥಾನ ಬದಲಾವಣೆ ಏನಿದೆ ಇದು ಷಷ್ಠದಲ್ಲಿ ನಡೀತಾ ಇರುವಂಥದ್ದು. 6ನೇ ಮನೆಯಲ್ಲಿ ಈ ಬುಧನ ರಾಶಿ ಬದಲಾವಣೆಯಾಗುತ್ತೆ. ಇದರಲ್ಲಿ ನಿಮ್ಮ ಜವಾಬ್ದಾರಿಯ ಬಗ್ಗೆನೇ ನಿಮಗೆ ಅನುಮಾನ ಮೂಡುವಂಥ ಸಾಧ್ಯತೆ ಇದೆ. ಅಂದರೆ ನೀವು ಕೈಗೊಂಡಂತಹ ಕೆಲಸ ಕಾರ್ಯಗಳು ಸರಿ ಇದೆಯೇ ಇಲ್ಲವೇ ಅನ್ನುವಂಥದ್ದನ್ನು ಆರಂಭದಲ್ಲಿ ಯೋಚನೆ ಮಾಡಲ್ಲ. ಸಾಕಷ್ಟು ಕೆಲಸಗಳು ಮುಂದುವರೆದ ಮೇಲೆ ಯೋಚನೆ ಮಾಡ್ತೀರಿ. ಇದು ನಿಮಗೆ ಒಂದು ರೀತಿಯಲ್ಲಿ ಅಗ್ನಿ ಪರೀಕ್ಷೆಯ ಸಂದರ್ಭ ಆಗಿಬಿಡುತ್ತೆ. ಇನ್ನು ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಕೆಲವು ಸಣ್ಣ ಪುಟ್ಟ ವಿಚಾರಗಳು ಕೂಡ ನಿಮ್ಮನ್ನು ಕಾಡುವಂಥದ್ದು ಇದೆ. ಅದರಲ್ಲೂ ಈ ಸಹಸಂಬಂಧ ಏನಿದೆ, ಇಂಟರ್ಪರ್ಸನಲ್ ರಿಲೇಷನ್ಶಿಪ್ ಏನಿದೆ ಅದು ಧಕ್ಕೆ ಒಳಗಾಗುವಂಥದ್ದು. ಇದರಿಂದ ನಿಮಗೆ ಸ್ವಲ್ಪ ಬಾಧೆ, ಸ್ವಲ್ಪ ನೋವು ಕೂಡ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ಬುಧನ ರಾಶಿ ಬದಲಾವಣೆ ಏನಿದೆ ಅದು ನಿಮ್ಮ ಒಂದು ಗುರಿಯನ್ನು ತಲುಪಲಿಕ್ಕೆ ನಿಮಗೆ ಸಾಧ್ಯ ಆಗಲ್ಲ. ಹಾಗಾಗಿನೇ ವ್ಯಾಪಾರಸ್ಥರಾಗಲಿ, ವ್ಯವಹಾರಸ್ಥರಾಗಲಿ ನಿಮ್ಮ ನಿರೀಕ್ಷೆಯಂತೆ ಕೆಲಸಗಳು ನಡೆಯಲ್ಲ. ಅಸ್ತವ್ಯಸ್ತ ಆಗ್ಬಿಡುತ್ತೆ. ಒಂದು ದಿನ ಚೆನ್ನಾಗಿದ್ರೆ ಮತ್ತೊಂದು ದಿನ ಚೆನ್ನಾಗಿರಲ್ಲ. ಹಾಗಾಗಿನೇ ಮನಸ್ಸು ಕೂಡ ಏರಿಳಿತದಿಂದಲೇ ಕೂಡಿರುವಂಥದ್ದು. ಹಾಗಾಗಿನೇ ನಿಮ್ಮ ಒಂದು ವ್ಯವಹಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ. ಇನ್ನು ವಿಶೇಷವಾಗಿ ನೀವು ಈ ಕೆಲಸಗಳಿಂದ ಆಗಿರುವಂಥ ತಪ್ಪುಗಳನ್ನು, ಅದರಿಂದ ಆಗಿರುವಂಥ ದೋಷಗಳನ್ನು ಸರಿಪಡಿಸ್ಕೊಳ್ಳೋದ್ರಲ್ಲೇ ಕಾಲ ಕಳೆದು ಬಿಡ್ತೀರಿ. ಅದೇ ನಿಮಗೆ ದೊಡ್ಡ ಕೆಲಸ ಆಗಿಬಿಡುತ್ತೆ. ಹಾಗಾಗಿನೇ ಹೊಸ ಕೆಲಸಗಳನ್ನು ಆರಂಭ ಮಾಡೋದಕ್ಕಿಂತ ನೀವು ಈಗಾಗಲೇ ಆರಂಭ ಆಗಿ ತೊಂದರೆಗೆ ಒಳಗಾಗಿರುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥ ಸಂದರ್ಭ ಇದೆ. ಇದರಿಂದ ಖರ್ಚು ಜಾಸ್ತಿ ಆಗುತ್ತೆ, ಮಾನಸಿಕ ಒತ್ತಡ ಇರುತ್ತೆ. ಹಾಗೆ ನಿಮ್ಮ ಆತ್ಮೀಯರು, ನಿಮ್ಮ ಪ್ರೀತಿ ಪಾತ್ರರು ನಿಮ್ಮಿಂದ ಸ್ವಲ್ಪ ದೂರ ಸರಿಯುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಏಕೆಂದರೆ ನಿಮ್ಮ ಮಾತು, ನಿಮ್ಮ ಕಮ್ಯುನಿಕೇಷನ್ ಅಂಥ ಒಂದು ಭಿನ್ನಾಭಿಪ್ರಾಯವನ್ನು ತಂದುಕೊಡುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಧನುರಾಶಿಯವರಿಗೆ ಚತುರ್ಥದಲ್ಲಿ ಈ ಬುಧನ ಪ್ರವೇಶ ಆಗ್ತಾ ಇರುವಂಥದ್ದು ಮೀನರಾಶಿಗೆ. ಹಾಗಾಗಿನೇ
ಇಲ್ಲಿ ನಿಮ್ಮ ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಈ ಸಂದರ್ಭದಲ್ಲಿ ನಿಮ್ಮ ಹಣದ ಹೂಡಿಕೆ ಏನಿದೆ ಅದು ಈ ಷೇರುಪೇಟೆಯಲ್ಲಿರ್ಬೋದು ಅಥವಾ ಸ್ಟಾಕ್ಸ್ ಆ್ಯಂಡ್ ಶೇರ್ಸ್ ಏನಿದೆ ಅಲ್ಲಿ ಇನ್ವೆಸ್ಟ್ ಮಾಡುವಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಆತರ ಪಡಬೇಡಿ. ಯಾರದ್ದೋ ಒಂದು ಮಾತು, ಯಾರದ್ದೋ ಆಕರ್ಷಣೀಯ ಮಾತಿಗೆ ಒಳಗಾಗಿ ನೀವು ಸಂಪಾದನೆ ಮಾಡಿರುವಂಥ ಹಣವನ್ನು ಕಳ್ಕೊಳ್ತೀರಿ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇನ್ನು ಮನೆಯ ಒಂದು ಜವಾಬ್ದಾರಿ ನಿಮ್ಮ ಹೆಗಲಿಗೆ ಬರುವಂಥದ್ದು. ಹಾಗಾಗಿ ಈ ರೆಸ್ಪಾನ್ಸಿಬಿಲಿಟಿ ಬಂದಾಗಲೇ ಒತ್ತಡ ಶುರುವಾಗುತ್ತೆ. ಜೊತೆಗೆ ಮನೆ ಮಂದಿಯ ಒಂದು ವಿಚಿತ್ರವಾದಂತಹ ಮಾತುಗಳಿರ್ಬೋದು ಅಥವಾ ಅವರ ನಡತೆ ಇರ್ಬೋದು, ನಿಮಗೆ ಇಷ್ಟ ಆಗಲ್ಲ. ಅಲ್ಲೂ ಕೂಡ ಸ್ವಲ್ಪ ಕಿರಿಕಿರಿ ಉಂಟಾಗುವಂಥದ್ದಿದೆ. ಇನ್ನು ವಾದ ವಿವಾದಕ್ಕೆ ಒಳಗಾಗುವಂಥದ್ದು, ಯಾಕೆಂದರೆ ಅನ್ನೆಸೆಸರಿ ವಿಚಾರಗಳು ಮನಸ್ಸಿಗೆ ಬರುತ್ತೆ. ಇದರಿಂದ ಭಾವನಾತ್ಮಕವಾಗಿ ನಿಮ್ಮ ಸಮತೋಲನವನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ ದುಡುಕಿ ಯಾವುದೇ ನಿರ್ಧಾರಕ್ಕೆ ಕೈ ಹಾಕಬೇಡಿ. ಇನ್ನು ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಒಂದು ಸ್ಪಷ್ಟತೆ ಇರಲಿ. ಜೊತೆಗೆ ನಿಮ್ಮ ಒಂದು ವ್ಯಾಪಾರಿ ಧರ್ಮ ಏನಿದೆ ಅದನ್ನು ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಮುಂದುವರಿಸಿ. ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಯಾರಿಗೂ ಕೂಡ ತೊಂದರೆ ಆಗಬಾರ್ದು. ಯಾವುದೇ ರೀತಿಯ ವ್ಯಾಪಾರಿ ಸಂಬಂಧವಾದಂತಹ ವಿಚಾರಗಳಿಗೆ ಧಕ್ಕೆ ಆಗಬಾರ್ದು. ಆ ರೀತಿ ಸ್ಪಷ್ಟವಾಗಿ ನಿಮ್ಮ ನಿಲುವನ್ನು ವ್ಯಕ್ತಪಡಿಸುವಂಥ ಒಂದು ನಿರ್ಧಾರವನ್ನು ಕೈಗೊಳ್ಳಿ. ಇನ್ನು ದೀರ್ಘಕಾಲದಿಂದ ಆರೋಗ್ಯ ಸಮಸ್ಯೆಯಲ್ಲಿ ಬಳಲ್ತಾ ಇರುವಂಥವ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಅಷ್ಟೊಂದು ರಿಲೀಫ್ ಅನ್ನುವಂಥದ್ದು ಇರಲ್ಲ. ಹಾಗಾಗಿ ನಿಮ್ಮ ಆರೋಗ್ಯ ಬಾಧೆಗಳೇನಿದೆ ಅದು ಹಾಗೆ ಮುಂದುವರಿಯುತ್ತೆ. ಆದರೆ ಉಪಶಮನ ಮಾಡುವಂಥ ಒಂದು ಪ್ರಯತ್ನವನ್ನು ಮಾತ್ರ ನಿಲ್ಲಿಸಬೇಡಿ. ಒಟ್ಟಾರೆ ನೀವು ಈ ಒಂದು ಬುಧನ ರಾಶಿ ಬದಲಾವಣೆ ಏಪ್ರಿಲ್ ಕೊನೆಯವರೆಗೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಆದಷ್ಟು ದೂರದ ಪ್ರಯಾಣವನ್ನು ಅವಾಯ್ಡ್ ಮಾಡುವಂಥದ್ದು. ದೊಡ್ಡ ಬಂಡವಾಳ ಹಾಕಿ ವ್ಯವಹಾರಗಳನ್ನು ಮಾಡುವಂಥ ಒಂದು ಇಚ್ಛಾಶಕ್ತಿ ಇದ್ದರೆ ಅಂಥದ್ದಕ್ಕೆಲ್ಲ ಈ ಸಂದರ್ಭ ಸ್ವಲ್ಪ ವಿಶ್ರಾಂತಿ ಕೊಡುವಂಥದ್ದು ಉತ್ತಮ. ಆ ಪ್ರಪೋಸಲ್ಸ್ ಏನಿದೆ ಅದನ್ನು ಮುಂದೂಡುವಂಥದ್ದು ಉತ್ತಮ. ಒಟ್ಟಾರೆ ವ್ಯವಹಾರದಲ್ಲಿ ಮಾತ್ರ ಸ್ವಲ್ಪ ವ್ಯವಹಾರ ಪ್ರಜ್ಞೆ ಇಟ್ಕೊಂಡು ಮುಂದುವರಿರಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ಈ ಬುಧನ ರಾಶಿ ಬದಲಾವಣೆಯಿಂದ ಈ 7 ರಾಶಿಯವರಿಗೆ ಅಲ್ಪ ಸ್ವಲ್ಪ ವ್ಯತ್ಯಯಗಳು ಉಂಟಾಗುತ್ತೆ. ಇನ್ನು ಉಳಿದ 5 ರಾಶಿಯವರಿಗೆ ನಿಮ್ಮ ಒಂದು ಪ್ರಯತ್ನದಂತೆ ಫಲಗಳು ನಿಮಗೆ ಸಿಕ್ಕತ್ತೆ. ಆದರೆ ಈ ಗೋಚಾರದಲ್ಲಿ ಉಂಟಾಗುವಂಥ ವ್ಯತ್ಯಯಗಳಿಂದ ಅಲ್ಲೂ ಕೂಡ ಸ್ವಲ್ಪ ಫ್ಲಕ್ಚುಯೇಷನ್ಸ್ ಇರುವಂಥ ಸಂದರ್ಭ ಇರುತ್ತೆ. ಅದರಲ್ಲೂ ವ್ಯವಹಾರಸ್ಥರಿಗೆ ಈ ಸಂದರ್ಭ ಬುಧನಿಂದ ಸ್ವಲ್ಪ ವ್ಯತ್ಯಯಗಳಾಗುತ್ತೆ. ಇದು ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರುವಂಥ ವಿದ್ಯಮಾನಗಳಿಂದ ಕೂಡ ಎಫೆಕ್ಟ್ ಆಗುವಂಥದ್ದು. ಜೊತೆಗೆ ನಿಮ್ಮ ಒಂದು ಮಾನಸಿಕ ಒತ್ತಡದಿಂದ ನೀವು ತೆಗೆದುಕೊಳ್ಳುವಂಥ ತೀರ್ಮಾನದಿಂದ ಕೂಡ ಆಗುವಂಥ ಬದಲಾವಣೆಗಳು ಇರ್ಬೋದು. ಇದೆಲ್ಲವೂ ಕೂಡ ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ಸ್ಥಿರವಾದಂಥ ನಿಲುವನ್ನು ತಾಳಬೇಕು. ನೀವು ಏನೇ ಮಾಡಿ ನಾಳೆಯ ದೃಷ್ಟಿಯಲ್ಲಿ ಮಾಡಿ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ಬಹಳ ವಿಶೇಷವಾಗಿ ಚಂದ್ರನ ಪ್ರಭಾವ ಎದ್ದು ಕಾಣಿಸ್ತಾ ಇದೆ. ಅದಕ್ಕಾಗಿಯೇ ಮನಸ್ಸಿನಲ್ಲಿ ಸ್ವಲ್ಪ ಹೊಯ್ದಾಟಗಳು ಇರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾವುದೇ ವಿಚಾರದಲ್ಲೂ ಕೂಡ ನಿಮಗೆ ಸ್ಪಷ್ಟತೆ ಅನ್ನುವಂಥದ್ದು ಇರಲ್ಲ. ಇನ್ನು ಕೌಟುಂಬಿಕ ವ್ಯವಹಾರಗಳು ಒಂದು ಮಹತ್ವದ ತಿರುವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನೀವು ಪ್ರಯತ್ನ ಪಡ್ತಾ ಇರುವಂತಹ ಕೆಲವೊಂದು ವಿಚಾರಗಳಲ್ಲಿ ಈ ದಿನ ಅಂತಿಮ ತೀರ್ಮಾನ ಆಗುವಂಥದ್ದು. ಹಾಗೆ ನಿಮಗೆ ಇದು ಅನುಕೂಲ ಅನಾನುಕೂಲಕರವಂಥ ಪ್ರಶ್ನೆ ಅಲ್ಲ. ಕುಟುಂಬದ ಒಂದು ಸಾರಾ ಸಗಟಾಗಿ ನೀವು ನೋಡುವಂಥ ದೃಷ್ಟಿಕೋನವನ್ನು ಬದಲಾವಣೆ ಮಾಡಿಕೊಳ್ಳುವಂಥ ಸಂದರ್ಭ ಬಂದಿದೆ. ಹಾಗಾಗಿನೇ ಈ ದಿನ ಕೆಲವೊಂದು ಅಭಿವೃದ್ಧಿ ವಿಚಾರಗಳಲ್ಲಿ ಸ್ವಲ್ಪ ಆತುರದ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಗುರು ಹಿರಿಯರ ಸಮ್ಮುಖದಲ್ಲಿ ಇಂತಹ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಿಕೊಳ್ಳುವಂಥದ್ದು ಉತ್ತಮ. ಇನ್ನು ಹಣದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಏಕೆಂದರೆ ಈ ದಿನ ನಿಮಗೆ ಈ ಆತುರದ ನಿರ್ಧಾರದಿಂದ ಕೆಲವೊಮ್ಮೆ ನಷ್ಟಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಇನ್ನು ಹೆಚ್ಚಿನ ಜವಾಬ್ದಾರಿ, ಕಾರ್ಯಭಾರ, ಇದರಿಂದ ಒತ್ತಡ ಉಂಟಾಗುವಂಥದ್ದು ಇರುತ್ತೆ. ಹಾಗೆ ನೀವು ನಿಮ್ಮದೇ ಅಲ್ಲದಂತಹ ಒಂದು ತಪ್ಪಿಗಾಗಲಿ ಅಥವಾ ನಿಮ್ಮ ಒಂದು ಪಾತ್ರ ಏನೂ ಇಲ್ಲ ಆದರೂ ಕೂಡ ಅದರ ಬಗ್ಗೆ ನೀವು ಒತ್ತಡದ ಒಂದು ಸಂದರ್ಭವನ್ನು ಎದುರಿಸಬೇಕಾಗುತ್ತೆ. ಹಾಗಾಗಿನೇ ನಿಮ್ಮ ಮೇಲೆ ದೋಷಾರೋಪಣೆಗಳು ಬಹಳ ಸುಲಭವಾಗಿ ಬರುವಂಥದ್ದು ಕೂಡ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಯಾವುದೇ ಒಂದು ಹಣಕಾಸಿನ ವಿಚಾರವನ್ನು ನೀವು ಕೈಗೊಳ್ಳುವಂಥ ಸಂದರ್ಭದಲ್ಲಿ ಸ್ವಲ್ಪ ತಜ್ಞರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಉತ್ತಮ. ನೀವಾಗಿ ಯಾವುದೇ ತೀರ್ಮಾನಕ್ಕೆ ಕೈ ಹಾಕಬೇಡಿ. ಅಷ್ಟೊಂದು ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕಲ್ಲ. ಏಕೆಂದರೆ ಈ ದಿನ ಸ್ವಲ್ಪ ಒತ್ತಡದಲ್ಲಿರೋದ್ರಿಂದ ತೀರ್ಮಾನಗಳು ಸ್ಪಷ್ಟವಾಗಿರಲ್ಲ, ಪ್ರಾಕ್ಟಿಕಲ್ ಆಗಿರಲ್ಲ. ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ.
ನಿಮ್ಮ ನೆಚ್ಚಿನ ಗುರುಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಗುರು ಸ್ತೋತ್ರವನ್ನು ಮಾಡಿ, ಹಾಗೆ ಗುರುಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನದ ಆರಂಭದಲ್ಲಿ ಸ್ವಲ್ಪ ಮನಸ್ಸಿಗೆ ಏನೋ ಒಂದು ಮುಜುಗರ ಇರುತ್ತೆ. ಏಕೆಂದರೆ ಯಾವ ಕೆಲಸವನ್ನು ಯಾವ ರೀತಿಯಲ್ಲಿ ಆರಂಭ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ನಿಮಗೆ ಸ್ಪಷ್ಟತೆ ಇರಲ್ಲ. ಇದರಿಂದ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸ್ತೀರಿ. ಅದರಲ್ಲೂ ಒಂದು ಸಣ್ಣ ಸಮಸ್ಯೆ ಬಹಳ ದೊಡ್ಡದಾಗಿ ನಿಲ್ಲುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ದಿನದ ಕೆಲವೊಂದು ವಿಚಾರಗಳು ನಿಮಗೆ ಯಾವುದೋ ಅನುಕೂಲವನ್ನು ತರಲ್ಲ, ಯಾವುದರಿಂದ ನಿಮಗೆ ತೃಪ್ತಿ ಇಲ್ಲ ಅಂಥ ವಿಚಾರಗಳನ್ನು ಆದಷ್ಟು ಕೈ ಬಿಡುವಂಥದ್ದು ಉತ್ತಮ. ಅದನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ಮುಂದೆ ಹೋಗುವಂಥದ್ದು ಬಹಳ ಜಾಣತನ ಈ ದಿನ. ಇನ್ನು ಈ ದಿನ ನೀವು ಸಂಪಾದನೆ ಮಾಡಿ ಕೂಡಿಟ್ಟಿದ್ದಂಥ ಹಣವನ್ನು ಬೇರೆ ಉದ್ದೇಶಕ್ಕೆ ಬಳಸುವಂಥ ಒಂದು ಆಲೋಚನೆ ಬರ್ಬೋದು. ಇದು ದುರಾಲೋಚನೆ ಇರ್ಬೋದು, ಅಥವಾ ಒಂದು ಪ್ರಾಕ್ಟಿಕಲ್ಲಾಗಿ ಇಲ್ಲದೇ ಇರುವಂಥ ಆಲೋಚನೆ ಇರ್ಬೋದು. ಇದ್ರ ಕಡೆ ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಸಂಪಾದನೆಗಿಂತ ವೆಚ್ಚ ಹೆಚ್ಚಾಗುವಂಥದ್ದು ಇದೆ. ಇಲ್ಲಿ ಮಾನಸಿಕ ಒತ್ತಡಗಳು ಉಂಟಾಗುವಂಥದ್ದು. ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಿಮಗೆ ಒಂದು ರೀತಿಯಲ್ಲಿ ಮನಸ್ಸೂ ಇಲ್ಲ, ಸ್ವಲ್ಪ ಸೋಮಾರಿತನ, ಜೊತೆಗೆ ಕೆಲಸಗಳಿಂದ ಬರುವಂತಹ ಫಲಿತಾಂಶಗಳು ನಿಮಗೆ ಒಂದು ರೀತಿಯಲ್ಲಿ ಭಯಭೀತಿಯನ್ನು ಹುಟ್ಟಿಸುವಂಥ ಸಂದರ್ಭದಲ್ಲಿ ಇರುತ್ತೆ. ಏಕೆಂದರೆ ಅಂತಹ ಕೆಲಸಗಳು ಈಗಾಗಲೇ ನಿಮಗೆ ನಷ್ಟವನ್ನು ತಂದಿದೆ, ಜೊತೆಗೆ ನಿಮ್ಮ ಒಂದು ನೆಮ್ಮದಿಗೂ ಕೂಡ ಭಂಗ ಬಂದಿರುವಂಥದ್ದು ಇದೆ. ತಪ್ಪಾದ ನಿರ್ಧಾರದಿಂದ ಪಶ್ಚಾತ್ತಾಪ ಪಡ್ತಾ ಇದ್ದೀರಿ. ಈ ಒಂದು ಭಯದ ವಾತಾವರಣದಲ್ಲೇ ನೀವು ಹೊಸ ಕೆಲಸಗಳಿಗೆ ಕೈ ಹಾಕುವಂಥದ್ದು ಈ ದಿನ ತುಂಬ ದುರ್ಲಭವಾಗುತ್ತೆ. ಇನ್ನು ಈ ದಿನ ನಿಮ್ಮ ಒಂದು ಕೆಲಸದಲ್ಲಿ ಮಾಡುವಂಥ ಒಂದು ತಪ್ಪು ಏನಿದೆ ಅದು ನಿಮ್ಮನ್ನು ತುಂಬ ಮಂಕಾಗಿಸ್ಬಿಡುತ್ತೆ. ಅಲ್ಲಿ ಒಂದು ಡಿಪ್ರೆಷನ್ಗೆ ಹೋಗುವಂಥದ್ದು. ಅಂದರೆ ಆ ಕೆಲಸ ನನ್ನಿಂದ ಆಯ್ತಲ್ಲ, ನನ್ನಿಂದ ತಪ್ಪಾಯ್ತಲ್ಲ ಅನ್ನೋವಂಥದ್ದನ್ನು ಪದೇ ಪದೇ ನಿಮ್ಮ ಮನಸ್ಸಿಗೆ ತಂದುಕೊಳ್ತೀರಿ. ಇದರಿಂದ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಈ ದಿನ ಕಡಿಮೆ ಆಗುತ್ತೆ. ಇನ್ನು ಈ ದಿನ ತಾಳ್ಮೆ ಅನ್ನುವಂಥದ್ದು ಸ್ವಲ್ಪ ಕಡಿಮೆ ನಿಮಗೆ. ಅದಕ್ಕಾಗಿಯೇ ಕೋಪ ತಾಪಗಳಿಂದ ಮಾತಾಡುವಂಥದ್ದು, ಸಂಬಂಧಗಳಲ್ಲಿ ಬಿರುಕು ಬಿಡುವಂಥ ಸಾಧ್ಯತೆ, ಜೊತೆಗೆ ಈ ದಿನದ ಪ್ರಯಾಣ ಕೂಡ ನಿಮಗೆ ಅಷ್ಟಾಗಿ ಸೌಖ್ಯವನ್ನು ತರಲ್ಲ. ನೀವು ಒಟ್ಟಾರೆ ವಿದ್ಯಮಾನಗಳನ್ನು ಗಮನಿಸಿದ್ರೆ ಈ ದಿನ ನಿಮ್ಮ ಶತ್ರುಗಳ ಕೈ ಮೇಲಾಗುವಂಥ ಸಾಧ್ಯತೆ ಇರುತ್ತೆ. ಹಿತಶತ್ರುಗಳ ಕಾಟ ಜಾಸ್ತಿ ಆಗುತ್ತೆ. ಈ ದಿನ ಕೂಡ ಮನಸ್ಸಿಗೆ ಸ್ವಲ್ಪ ಒತ್ತಡ ಇದ್ದೇ ಇರುವಂಥದ್ದು. ಅದಕ್ಕಾಗಿಯೇ ಒಂದು ಯೋಗ ಮಾಡುವಂಥದ್ದು, ಧ್ಯಾನ ಮಾಡುವಂಥದ್ದು, ನಿಮ್ಮ ಮನಃಶಾಂತಿಗಾಗಿ ನೀವು ಅನುಸರಣೆ ಮಾಡಬೇಕಾಗಿರುವಂಥ ಕೆಲವೊಂದು ಆಧ್ಯಾತ್ಮಿಕ ವಿಚಾರಗಳೇನಿದೆ ಅದರ ಕಡೆ ಸ್ವಲ್ಪ ಗಮನ ಕೊಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ. ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಹತ್ವದ ದಿನ. ಅದರಲ್ಲೂ ನಿಮ್ಮ ಒಂದು ವಿಚಾರಧಾರೆಗಳಿಂದ ನಿಮಗೆ ಹೆಚ್ಚಿನ ಅನುಕೂಲತೆಗಳು ಉಂಟಾಗುವಂಥ ದಿನ. ಹಣಕಾಸಿನ ವಿಚಾರದಲ್ಲಿ ಆಶಾವಾದಿಗಳಾಗಿರ್ತೀರಿ. ಅಂದರೆ ನಿಮ್ಮ ಸಂಪಾದನೆ ಚೆನ್ನಾಗಿರುತ್ತೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಈ ದಿನ ಬಹಳ ಚೆನ್ನಾಗಿದೆ. ಇನ್ನು ಈ ದಿನ ದೀರ್ಘಾವಧಿ ಯೋಜನೆಗಳನ್ನು ರೂಪಿಸುವಂಥದ್ದು, ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನು ಮಾಡುವಂಥ ಸಂದರ್ಭ, ಇದು ನಿಮಗೆ ಉತ್ತಮವಾದಂಥ ಅವಕಾಶಗಳನ್ನು ತಂದುಕೊಡುತ್ತೆ. ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಇನ್ನು ಸಾಮಾಜಿಕ ವಲಯದಲ್ಲಿ ಕೌಟುಂಬಿಕವಾಗಿ ನಿಮ್ಮ ಒಂದು ಸ್ಥಾನಮಾನ ಈ ದಿನ ಭದ್ರ ಆಗುತ್ತೆ. ಗೌರವ ಪ್ರಾಪ್ತಿಯಾಗುವಂಥದ್ದು. ಏಕೆಂದರೆ ನಿಮ್ಮ ನಡತೆಯಿಂದ, ನೀವು ತೆಗೆದುಕೊಳ್ಳುವಂಥ ನಿರ್ಧಾರದಿಂದ ಈ ದಿನ ಬಹಳ ಪ್ರಬುದ್ಧವಾದಂಥ ಒಂದು ವಾತಾವರಣ ನಿಮಗೆ ಸೃಷ್ಟಿಯಾಗಿ ಬರುತ್ತೆ. ಇದರಿಂದ ನಿಮಗೆ ಆ ಒಂದು ಸನ್ನಿವೇಶದಲ್ಲಿ ಒಂದು ಹಿಡಿತ ಇರುತ್ತೆ. ಹಾಗಾಗಿನೇ ಈ ದಿನ ಕೆಲಸ ಕಾರ್ಯಗಳಲ್ಲಿ ಗೆಲುವನ್ನು ಸಾಧಿಸುವಂಥ ಅಥವಾ ಅದರ ಮೇಲೆ ನಿಮ್ಮ ಹಿಡಿತವನ್ನು ಸಾಧಿಸುವಂಥ ಒಂದು ಪರ್ಸೆಂಟೇಜ್ ಜಾಸ್ತಿ ಇರೋದರಿಂದ ನಿಮಗೆ ಆತ್ಮವಿಶ್ವಾಸ ಚೆನ್ನಾಗಿರುತ್ತೆ. ಇನ್ನು ಈ ದಿನ ಗೆಳೆಯರ ಮೇಲೆ, ನಿಮ್ಮ ಪ್ರೀತಿ ಪಾತ್ರರ ಮೇಲೆ, ಬಂಧುಗಳ ಮೇಲೆ ವಿಶೇಷವಾದಂಥ ಒಂದು ಕಾಳಜಿ ಇದೆ. ಆದರೆ ಎಲ್ಲೋ ಒಂದು ಕಡೆ ಅವರ ಅಥವಾ ನಿಮ್ಮ ಒಂದು ಸಂಬಂಧ, ಈ ಹಣಕಾಸಿನ ವ್ಯವಹಾರ, ಇದರಲ್ಲಿ ಈ ಅನುಮಾನ ನುಸುಳುವಂಥ ಸಾಧ್ಯತೆ ಇರುತ್ತೆ. ಭಿನ್ನಾಭಿಪ್ರಾಯ ಬರುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವುದೇ ಸಂದರ್ಭದಲ್ಲಿ ನೀವು ಅಭಿಪ್ರಾಯ ಭೇದ ಬಂದಿದೆ ಅಂದರೆ ಆದಷ್ಟು ಬೇಗ ಅದನ್ನು ಪರಿಹಾರ ಮಾಡಿಕೊಳ್ಬಿಡಿ. ಏಕೆಂದರೆ ಅದನ್ನು ಬೆಳೀಲಿಕ್ಕೆ ಬಿಟ್ಟರೆ ನಾಳೆ ಅದನ್ನು ರಿಪೇರಿ ಮಾಡುವಂಥದ್ದು ಕಷ್ಟ ಆಗಿಬಿಡುತ್ತೆ. ಇನ್ನು ಈ ದಿನ
ನೀವು ವಸ್ತುಗಳ ಖರೀದಿಯ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಏಕೆಂದರೆ ಈ ವ್ಯಾಪಾರದಲ್ಲಿ ಈ ದಿನ ನಿಮಗೆ ಸ್ವಲ್ಪ ಮೋಸ ಆಗುವಂಥ ಸಾಧ್ಯತೆ ಇರುತ್ತೆ, ಜಾಗ್ರತೆ. ಇನ್ನು ಈ ದಿನ ಗಾಳಿಯಲ್ಲಿ ಗೋಪುರ ಕಟ್ಟಬೇಡಿ, ಅಲ್ಲಿ ಸಮಯ ವ್ಯರ್ಥ ಆಗುತ್ತೆ. ಹಾಗಾಗಿನೇ ಕೆಲವೊಂದು ವಿಚಾರಗಳಲ್ಲಿ ಬಹಳ ದಿಟ್ಟವಾದಂತಹ ಅಷ್ಟೇ ಸೂಕ್ಷ್ಮವಾದಂಥ ನಿರ್ಧಾರಗಳನ್ನು ಕೈಗೊಂಡ್ರೆ ಬಹಳ ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಮಹಾಲಕ್ಷ್ಮಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರನಿಂದ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಇದೆ. ನೀವು ಮಾಡುವಂತಹ ಕೆಲಸ ಕಾರ್ಯಗಳಿಂದ ನಿಮಗೆ ತೃಪ್ತಿ ಇದೆ. ಆದರೆ ಬೇರೆಯವರಿಗೆ ಆ ತೃಪ್ತಿ ಸಿಕ್ಕತ್ತೋ ಇಲ್ವೋ, ನೀವಂತೂ ಬಹಳ ಕಂಫರ್ಟಬಲ್ ಆಗಿರ್ತೀರಿ. ಕೆಲವೊಂದು ದಿಟ್ಟವಾದಂತಹ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಂದರ್ಭ ಕೂಡ. ಇಲ್ಲಿಯವರೆಗೆ ಮೀನ ಮೇಷ ಎಣಿಸ್ತಾ ಇದ್ದಂತಹ ನೀವು ಈ ದಿನ ಒಂದು ಸಮಸ್ಯೆಗೆ ಇತಿಶ್ರೀ ಹಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸಮಸ್ಯೆ ಪರಿಹಾರ ಆಗಲೇಬೇಕು ಅನ್ನೋಂಥ ನಿಟ್ಟಿನಲ್ಲಿ ಸ್ವಲ್ಪ ಹಠದಲ್ಲೇ ನೀವು ಕೆಲಸವನ್ನು ಮುಂದುವರಿಸುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಒಂದು ಕೆಲಸದ ಬಗ್ಗೆ ಆಗಲಿ, ತೀರ್ಮಾನದ ಬಗ್ಗೆ ಆಗಲಿ ನಿಮ್ಮ ಕುಟುಂಬಸ್ಥರಿಗೆ ಆಶ್ಚರ್ಯ. ಏಕೆಂದರೆ ಇಲ್ಲಿಯವರೆಗೆ ಅಂಥ ಒಂದು ವ್ಯವಹಾರಗಳನ್ನಾಗಲಿ ಅಂಥ ಒಂದು ತೀರ್ಮಾನಗಳನ್ನಾಗಲಿ ನೀವು ಮಾಡಿಲ್ಲ. ಆದರೆ ಈ ದಿನ ಅಂಥದ್ದಕ್ಕೆ ನೀವು ಕೈ ಹಾಕ್ತಾ ಇದ್ದೀರಲ್ಲ, ನಿಮ್ಮ ಸಾಮರ್ಥ್ಯ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ ಅವರು ಅಳೆದು ತೂಗಿ ನೋಡುವಂಥ ಒಂದು ಸಿದ್ಧತೆಯಲ್ಲಿ ಇರ್ತಾರೆ. ನಿಮ್ಮ ಬಗ್ಗೆ 4-6 ಜನ ಅಭಿಪ್ರಾಯ ಸಂಗ್ರಹಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಈ ದಿನ ತಪ್ಪು ಮಾಡುವಂಥದ್ದಾಗಲಿ ಅಥವಾ ತಪ್ಪು ದಾರಿ ಹಿಡಿಯುವಂಥದ್ದಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಗಮನಿಸಬೇಕಾಗತ್ತೆ. ಏಕೆಂದರೆ ನಿಮ್ಮ ಹಿತಶತ್ರುಗಳ ಒತ್ತಡ ಕೂಡ ಈ ದಿನ ನಿಮ್ಮ ಮೇಲೆ ಇರುವಂಥದ್ದಿದೆ. ಇನ್ನು ಈ ದಿನ ನಿಮಗೆ ಪ್ರಯಾಣದಲ್ಲಿ ಸೌಖ್ಯ ಇದೆ. ಅದರಲ್ಲೂ ವ್ಯಾಪಾರಿ ಸಂಬಂಧವಾಗಿ ಮಾಡುವಂಥ ಪ್ರಯಾಣ ನಿಮಗೆ ವಿಶೇಷವಾದಂಥ ಫಲವನ್ನು ತಂದುಕೊಡುತ್ತೆ, ಸಮಾಧಾನ ಇರುತ್ತೆ. ಇನ್ನು ನಿಮ್ಮ ಪ್ರೀತಿ ಪಾತ್ರರಿಂದ ಈ ದಿನ ಒಂದು ಉಡುಗೊರೆಯನ್ನು ಸ್ವೀಕರಿಸುವಂಥದ್ದು ಇದೆ. ಅದು ಯಾವ ರೂಪದಲ್ಲೇ ಆಗಬಹುದು, ಉಡುಗೊರೆ ಇರುವಂಥದ್ದು. ಅದರಿಂದ ಮನಸ್ಸಿಗೆ ಸಮಾಧಾನ. ಮತ್ತು ನಿಮ್ಮ ಸಂಬಂಧಗಳಲ್ಲಿ ಈ ದಿನ ನಿಮ್ಮ ಬಾಂಡೇಜ್ ಏನಿದೆ, ನಿಮ್ಮ ಈ ಸಂಬಂಧಗಳಲ್ಲಿ ಒಂದು ಬಲಯುತವಾದಂತಹ ಒಂದು ಸಂಪರ್ಕ ಏರ್ಪಡುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ಕಮ್ಯುನಿಕೇಷನ್ ಚೆನ್ನಾಗಿದೆ. ನಿಮ್ಮ ಮಾತಿಗೆ ಒಂದು ಒಳ್ಳೆಯ ಪ್ರಬುದ್ಧತೆ ಅನ್ನುವಂಥದ್ದು ಇರುತ್ತೆ, ಸ್ಪಷ್ಟವಾದ ಮಾತುಗಳಿರುತ್ತೆ ಈ ದಿನ. ಆದರೆ ನೀವು ನಿಮ್ಮ ಪ್ರೀತಿ ಪಾತ್ರರನ್ನು ಅಥವಾ ನಿಮಗೆ ತೀರಾ ಬೇಕಾದಂಥ ಹತ್ತಿರದ ಸ್ನೇಹಿತರನ್ನು ನೋಡುವಂಥ ಒಂದು ದೃಷ್ಟಿಕೋನವನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ಉತ್ತಮ. ಇನ್ನು ನಿಮ್ಮ ಸಕ್ಸಸ್ಗೆ ನಿಮ್ಮ ಮನಸ್ಸೇ ಕಾರಣ. ಹಾಗಾಗಿ ಮನಸ್ಸನ್ನು ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ, ಕೆಲಸ ಕಾರ್ಯಗಳು ತುಂಬ ಯಶಸ್ವಿಯಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಗುರು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗುರು ದಕ್ಷಿಣಾಮೂರ್ತಿಗಳನ್ನು ಈ ದಿನ ಆರಾಧನೆ ಮಾಡಿ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಗೋಚಾರದಲ್ಲಿ ಚಂದ್ರ ಪಂಚಮ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ಈ ದಿನದ ತಾತ್ಕಾಲಿಕ ಬೆಳವಣಿಗೆಗಳನ್ನು ನೋಡಿದ್ರೆ ನಿಮಗೆ ಅಷ್ಟೊಂದು ಸಮಾಧಾನ ಇಲ್ಲ, ಸಂತೋಷ ಇಲ್ಲ. ಮಾಡಿದ ಕೆಲಸವನ್ನೇ ಮತ್ತೆ ಮತ್ತೆ ಮಾಡಬೇಕಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ನಿಮಗೆ ಉದ್ಭವ ಆಗುವಂಥದ್ದು. ಹಾಗಾಗಿ ಈ ದಿನ ಹೊಸ ಕೆಲಸಗಳನ್ನು ಮಾಡೋದಕ್ಕಿಂತ ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳ ಕಡೆಗೇನೆ ನಿಮಗೆ ಗಮನ ಇರುತ್ತೆ. ಅಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಕೂಡ ಬರುವಂಥದ್ದಿದೆ. ಇನ್ನು ಈ ದಿನ ನಿಮ್ಮ ಬಯಕೆಗಳನ್ನಾಗಲಿ ನೀವು ಅಂದುಕೊಂಡಂತಹ ಯೋಜನೆಗಳನ್ನಾಗಲಿ ಕಾರ್ಯರೂಪಕ್ಕೆ ತರಬೇಕು, ಅದರಲ್ಲಿ ನಿಮಗೆ ಒಂದು ಸಮಾಧಾನ ಬರಬೇಕು ಅನ್ನುವಂಥ ಪ್ರಯತ್ನ ಅಷ್ಟೊಂದು ಸಕ್ಸಸ್ ಆಗಲ್ಲ. ಏಕೆಂದರೆ ಯಾವುದೋ ಒಂದು ಅಡ್ಡಿ ಆತಂಕಗಳು ನಿಮಗೆ ಬರುವಂಥದ್ದು. ಹಾಗಾಗಿ ಬೇರೆಯವರ ಕೈವಾಡ ಬಹಳ ಸ್ಪಷ್ಟವಾಗಿ ಈ ದಿನ ನಿಮಗೆ ಕಾಣಿಸುತ್ತೆ. ಇದರಿಂದ ನಿಮಗೆ ದೈನಂದಿನ ಬದುಕಿಗೆ ಅಡಚಣೆಗಳುಂಟಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ಅನಿರೀಕ್ಷಿತ ಕೆಲಸ ಕಾರ್ಯಗಳಿಗಾಗಿ ಸ್ವಲ್ಪ ದುಂದು ವೆಚ್ಚ ಆಗುವಂಥ ಸಾಧ್ಯತೆ ಇದೆ. ನೀವು ಎಷ್ಟೇ ನಿಯಂತ್ರಣ ಮಾಡಿ ಹಣ ನಿಮ್ಮಿಂದ ಕೈಜಾರಿ ಹೋಗುವಂಥದ್ದು ಇರುತ್ತೆ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಒಂದು ಮಾತಿನ ಮೇಲೆ ನಿಮಗೆ ಸ್ವಲ್ಪ ಹಿಡಿತ ಇರಬೇಕು. ಏಕೆಂದರೆ ಸಂಬಂಧಿಕರ ಜೊತೆಯಲ್ಲಾಗಲಿ ಅಥವಾ ವ್ಯವಹಾರ ಮಾಡುವಂತಹ ಸಂದರ್ಭದಲ್ಲಾಗಲಿ ಸ್ವಲ್ಪ ಮಾತಾಡುವಾಗ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಇದು ಅಷ್ಟೊಂದು ಸೂಕ್ತವಾದಂತಹ ಸಮಯ ಅಲ್ಲ. ಅದಕ್ಕಾಗಿಯೇ ನಿಮ್ಮ ಕಾರ್ಯ ಸಾಧನೆಗೆ ಹಿರಿಯರ ಅಥವಾ ತಜ್ಞರ ಒಂದು ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂಥದ್ದು ತುಂಬ ಅಗತ್ಯತೆ ಇದೆ. ಇನ್ನು
ಕೆಲವೊಂದು ನಿಯಮಗಳನ್ನು ನೀವು ಪರಿಪಾಲನೆ ಮಾಡಲೇಬೇಕು ಈ ದಿನ. ನಿಯಮವನ್ನು ಮೀರಿದರೆ ಅಲ್ಲಿ ಸ್ವಲ್ಪ ಎಡವಟ್ಟಾಗುವಂಥದ್ದು, ಅಲ್ಲಿ ಒಂದು ದಂಡ ತೆರುವಂಥ ಒಂದು ಪರಿಸ್ಥಿತಿ ಉದ್ಭವ ಆಗುತ್ತೆ. ಜಾಗ್ರತೆ. ಇನ್ನು ವಾಹನದಿಂದ ಅಷ್ಟೊಂದು ಅನುಕೂಲ ಇಲ್ಲ, ಅಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ನಿಮ್ಮ ಮಕ್ಕಳ ವಿಚಾರದಲ್ಲೂ ಕೂಡ ಈ ದಿನ ಯಾವುದೇ ಆತುರದ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಹೋಗಬೇಡಿ. ಮಕ್ಕಳ ವಿಚಾರವಾಗಿ ಹಣಕಾಸಿನ ಸಮಸ್ಯೆಗಳು ಉದ್ಭವಿಸುವಂಥದ್ದು ಇರುತ್ತೆ, ಅದನ್ನು ಪರಿಹಾರ ಮಾಡಿಕೊಳ್ಬೇಕು. ಸಮಾಧಾನದಿಂದ ಇರಬೇಕಾಗತ್ತೆ. ನಾಳಿನ ದೃಷ್ಟಿ ನಿಮ್ಮ ಮನಸ್ಸಿಗೆ ಬರಬೇಕು. ಆ ವಿಷನ್ ಅನ್ನುವಂಥದ್ದು ಯಾವಾಗಲೂ ಇದ್ದರೆ ಮಾತ್ರ ತೀರ್ಮಾನಕ್ಕೆ ಬೆಲೆ ಇರುತ್ತೆ, ಇಲ್ಲಾಂದರೆ ಮತ್ತೆ ಪಶ್ಚಾತ್ತಾಪ ಪಡ್ತೀರಿ. ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ದುರ್ಗಾ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 4. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ, ಹಾಗಾಗಿ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ಈ ದಿನ ವ್ಯಾವಹಾರಿಕ ದೃಷ್ಟಿಯಿಂದ ಅಷ್ಟೊಂದು ಒಳ್ಳೆಯ ದಿನ ಅಲ್ಲ ನಿಮಗೆ. ಏನೋ ಕೆಲಸ ಒಳ್ಳೆಯದಾಗಲಿ, ಲಾಭ ಬರಲಿ, ಅನುಕೂಲ ಆಗಲಿ ಅಂತ ಹೇಳಿ ಕೈ ಹಾಕ್ತೀರಿ, ಆದರೆ ಅದು ಬೇರೊಂದೇ ಮಾರ್ಗವನ್ನು ಹಿಡಿಯುವಂಥ ಸಾಧ್ಯತೆ ಇರುತ್ತೆ. ಏಕೆಂದರೆ ನಿಮ್ಮ ಹಿತಶತ್ರುಗಳ ಒತ್ತಡ ಈ ದಿನ ನಿಮಗೆ ಜಾಸ್ತಿ ಇರುತ್ತೆ. ಹಾಗೆ ಈ ನಿರ್ಣಾಯಕವಾದಂಥ ಕ್ರಮಗಳನ್ನು ಈ ದಿನ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಏಕೆಂದರೆ ನಿಮ್ಮ ಡಿಸಿಷನ್ ಏನಿದೆ ಅದು ಯಾವುದು ಕೂಡ ಈ ದಿನ ಪ್ರಾಕ್ಟಿಕಲ್ ಆಗಿರಲ್ಲ, ಸಕ್ಸಸ್ ಆಗಲ್ಲ. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಮೋಸ ಹೋಗುವಂಥ ಸಾಧ್ಯತೆ ಇರೋದ್ರಿಂದ ನೀವು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಇನ್ನೊಬ್ಬರು ಇರಲಿ, ಏಕೆಂದರೆ ಅವರ ಒಂದು ಒಪಿನಿಯನ್ ಕೂಡ ಬಹಳ ಮುಖ್ಯವಾಗುತ್ತೆ ಈ ದಿನ. ಇನ್ನು ಈ ದಿನ ಈ ಷೇರು ಮಾರುಕಟ್ಟೆಯಲ್ಲಿರುವಂಥವ್ರಿಗೆ ಸ್ವಲ್ಪ ವ್ಯವಹಾರದಲ್ಲಿ ನಷ್ಟ ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿ ಹೆಚ್ಚು ಬಂಡವಾಳ ಹಾಕಿ ಇಂಥ ವ್ಯವಹಾರಗಳನ್ನು ಮಾಡುವಂಥದ್ದನ್ನು ಈ ದಿನ ಆದಷ್ಟು ತಡಿಬೇಕಾಗುತ್ತೆ. ಏಕೆಂದರೆ ಹಣಕಾಸಿನ ವಿಚಾರದಲ್ಲಿ ಈ ದಿನ ನಿಮಗೆ ನಷ್ಟ, ಜೊತೆಗೆ ಕೆಲವೊಂದು ವಿಶೇಷವಾದಂಥ ಸ್ಪರ್ಧೆಗಳಲ್ಲೂ ಕೂಡ ಸೋಲು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ನಿಮ್ಮ ಮನೆಯಲ್ಲಿ ತಾಯಿಯವರಿದ್ದರೆ ಅವರ ಸಲುವಾಗಿ ಈ ದಿನ ಸ್ವಲ್ಪ ಒತ್ತಡದ ಸನ್ನಿವೇಶಗಳು ಇರುತ್ತೆ. ಅವರ ಆರೋಗ್ಯದ ಸಮಸ್ಯೆ ಇರ್ಬೋದು, ಅಥವಾ ಅವರ ಒಂದು ಕಮಿಟ್ಮೆಂಟ್ಸ್ ಇರ್ಬೋದು, ಇದಕ್ಕಾಗಿ ನೀವು ತಲೆ ಕೊಡುವಂಥ ಒಂದು ಸಂದರ್ಭ ಇದೆ. ಸ್ವಲ್ಪ ಓಡಾಟ ಇರುತ್ತೆ, ಖರ್ಚು ವೆಚ್ಚಗಳು ಕೂಡ ಹೆಚ್ಚಾಗುವಂಥದ್ದಿದೆ. ಇನ್ನು ಮನೆಯಲ್ಲಿ ಕೆಲವೊಂದು ದೈನಂದಿನ ವ್ಯವಹಾರಗಳಿಗೆ ಬೇಕಾದಂಥ ಪದಾರ್ಥಗಳನ್ನು ಖರೀದಿ ಮಾಡಬೇಕು, ಅಲ್ಲಿ ಒತ್ತಡ ನಿಮಗೆ. ಹಾಗೆ ಈ ದಿನ ನೀವು ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದೇ ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತೆ. ಜೊತೆಗೆ ಈ ದಿನ ನಿಮ್ಮ ಸ್ನೇಹಿತರಿಂದಲೋ ಬಂಧುಗಳಿಂದಲೋ ಸ್ವಲ್ಪ ಮನಸ್ಸಿಗೆ ಒತ್ತಡ ಅಥವಾ ಮನಸ್ಸಿಗೆ ಸ್ವಲ್ಪ ಅಸಮಾಧಾನ ತರುವಂಥ ಸುದ್ದಿಗಳನ್ನು ಕೇಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಸ್ಥಿರಾಸ್ತಿ ಅಥವಾ ಪಿತ್ರಾರ್ಜಿತ ಆಸ್ತಿ ಈ ಸಂಬಂಧವಾಗಿ ಇದ್ದಂಥ ಸಮಸ್ಯೆಗಳನ್ನು ಈ ದಿನ ಹಾಗೆ ಬಿಡುವಂಥದ್ದು ಉತ್ತಮ. ಅದನ್ನು ಕೆಣಕಲಿಕ್ಕೆ ಹೋಗಬೇಡಿ. ಈ ದಿನ ಅಂಥ ಒಳ್ಳೆಯ ಫಲ ನಿಮಗೆ ಸಿಕ್ಕಲ್ಲ. ನಿಮ್ಮ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಈ ದಿನ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾ ರಾಶಿ. ತುಲಾ ರಾಶಿಯವರಿಗೆ ಈ ದಿನ ಅನಿರೀಕ್ಷಿತವಾದಂತಹ ದಿನ, ಅಂದರೆ ಒಳ್ಳೆಯ ಲಾಭವನ್ನು ಪಡ್ಕೊಳ್ಳುವಂಥ ದಿನ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅಲ್ಲಿಂದ ನಿಮಗೆ ಒಂದು ಲಾಭ ಅನ್ನುವಂಥದ್ದು ಬಂದೇ ಬರುತ್ತೆ, ಅನುಕೂಲ ಅನ್ನುವಂಥದ್ದು ಸಿಕ್ಕೇ ಸಿಕ್ಕತ್ತೆ. ಹಾಗಾಗಿ ಕಳೆದು ಹೋದಂತಹ ಕೆಲವೊಂದು ವಿದ್ಯಮಾನಗಳು ಮತ್ತೆ ನಿಮಗೆ ಮರುಕಳಿಸುವಂಥದ್ದು, ಅಂಥ ಒಂದು ಅನುಕೂಲದ ಸಂತೋಷದ ಪರಿಸ್ಥಿತಿಗಳು ಮತ್ತೆ ನಿಮಗೆ ಒದಗಿ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗೆ ನಿಮ್ಮಿಂದ ಸ್ವಲ್ಪ ಅಭಿಪ್ರಾಯ ಭೇದದಿಂದ ದೂರ ಹೋಗಿರುವಂತಹ ಸಂಬಂಧಗಳು ಕೂಡ ಈ ದಿನ ರಿನ್ಯೂವಲ್ ಆಗುವಂಥ ಸಾಧ್ಯತೆ ಇದೆ. ಅವರು ಕೂಡ ನಿಮ್ಮ ಹತ್ತಿರ ಬರ್ತಾರೆ. ಹಾಗಾಗಿ ನಿಮ್ಮ ಮಾತಿನಲ್ಲಿ ಅಂಥ ಒಂದು ಆಕರ್ಷಣೆ ಇರುತ್ತೆ. ಜೊತೆಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕೂಡ ನಿಮಗೆ ಕಮಿಟ್ಮೆಂಟ್ ಲೆವೆಲ್ ತುಂಬ ಚೆನ್ನಾಗಿದೆ. ಹಾಗಾಗಿನೇ ಈ ದಿನ ನಿಮ್ಮ ಮಾತನ್ನಾಗಲಿ ನಿಮ್ಮ ನಡತೆಯನ್ನಾಗಲಿ ಹತ್ತಿರದಿಂದ ಗಮನಿಸುವಂಥವ್ರಿಗೆ ನಿಮ್ಮ ಬಗ್ಗೆ ವಿಶೇಷವಾದಂಥ ಒಂದು ಒಲವು ಮೂಡುತ್ತೆ, ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ವ್ಯಕ್ತವಾಗುತ್ತೆ. ಇನ್ನು ಈ ದಿನ ವ್ಯಾಪಾರಸ್ಥರಿಗೆ, ಅದರಲ್ಲೂ ವಿಶೇಷವಾಗಿ ದಳ್ಳಾಳಿಗಳಿಗೆ ಧನಲಾಭ ಆಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಇನ್ನು ಈ ದಿನ ನಿಮಗೆ ಭಗವಂತನ ಅನುಗ್ರಹ ಚೆನ್ನಾಗಿದೆ, ನಿಮ್ಮ ತಂದೆ ತಾಯಿಯಂದ್ರ ಆಶೀರ್ವಾದ ಈ ದಿನ ಚೆನ್ನಾಗಿದೆ. ಅದಕ್ಕಾಗಿಯೇ ನೀವು ಕುಟುಂಬಕ್ಕಾಗಿ ಮಾಡುವಂತಹ ಕೆಲಸ ಕಾರ್ಯಗಳು ಏನೇ ಇದ್ದರೂ ಸಕ್ಸಸ್ ಆಗುತ್ತೆ. ವಿದ್ಯಾರ್ಥಿಗಳು ನಿಮ್ಮ ವೈಯಕ್ತಿಕ ಸಾಧನೆಗೆ ಈ ದಿನ ನಿಮ್ಮನ್ನು ನೀವೇ ತೊಡಗಿಸ್ಕೊಳ್ತೀರಿ.
ನಿಮ್ಮ ಒಂದು ಇನ್ವಾಲ್ವ್ಮೆಂಟ್ ಲೆವೆಲ್ ಕೂಡ ಚೆನ್ನಾಗಿದೆ. ಹಾಗೆ ನೀವು ಮಾಡುವಂಥ ಪ್ರತಿ ಪ್ರಯತ್ನದಲ್ಲೂ ಕೂಡ ಈ ದಿನ ನಿಮಗೆ ವಿಶೇಷವಾದಂಥ ಒಂದು ಗಮನ ಇರುತ್ತೆ. ಆದರೆ ಆ ಪರಿಸ್ಥಿತಿಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ನೆನಪಿನ ಶಕ್ತಿ, ನಿಮ್ಮ ದಾಖಲೆಗಳು, ಇದರ ಬಗ್ಗೆ ವಿಶೇಷವಾದಂಥ ಒಂದು ಆಸಕ್ತಿ, ಹಾಗಾಗಿ ನಿಮ್ಮ ಸಾಧನೆಯನ್ನೇ 4 ಜನರಿಗೆ ಹೇಳಿಕೊಳ್ಳುವಂಥ ಒಂದು ಸಂದರ್ಭ ಕೂಡ ಬರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಒಂದು ಮನಸ್ಸನ್ನು ಪ್ರೋತ್ಸಾಹಿಸುವಂಥ ಘಟನೆಗಳು ನಡೆಯುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಈ ದಿನ ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ಚಂದ್ರ ಈ ದಿನ ನಿಮಗೆ ಕುಟುಂಬ ಸ್ಥಾನದಲ್ಲಿದ್ದಾನೆ, ಧನಸ್ಥಾನದಲ್ಲಿದ್ದಾನೆ. ಹಾಗಾಗಿ ಕುಟುಂಬದ ವಿದ್ಯಮಾನಗಳು ಕೂಡ ಈ ದಿನ ನಿಮಗೆ ಅಸಮಾಧಾನವನ್ನು ತರುತ್ತೆ. ಹಾಗಾಗಿ ನೀವು ನಿರೀಕ್ಷೆ ಮಾಡಿದಂಥ ಒಂದು ಸನ್ನಿವೇಶ ನಿಮ್ಮ ಮನೆಯಲ್ಲಿಲ್ಲ. ಅದಕ್ಕಾಗಿಯೇ ಈ ದಿನ ಮನೆಯಿಂದ ಹೊರಗೆ ಹೆಚ್ಚು ಸಮಯವನ್ನು ಕಳೆಯಬೇಕು ಅನ್ನುವಂಥ ಒಂದು ಮನಸ್ಸಿರುತ್ತೆ. ಆದರೆ ಕುಟುಂಬಕ್ಕೆ ನೀವು ಕೊಡುವಂಥ ಒಂದು ಕ್ವಾಲಿಟಿ ಟೈಮ್ ಏನಿದೆ ಅದು ಮಿಸ್ ಆಗುತ್ತೆ. ಜೊತೆಗೆ ಈ ದಿನ ನಿಮ್ಮ ನಡವಳಿಕೆ ಕೂಡ ಕುಟುಂಬಸ್ಥರಿಗೆ ಒಂದು ಅನುಮಾನವನ್ನು ತರಿಸುವಂಥದ್ದು ಇದೆ. ಏಕೆಂದರೆ ನಿಮ್ಮ ಮಾತಿನಲ್ಲಿ ಸ್ಪಷ್ಟತೆ ಇಲ್ಲ. ನಿಮ್ಮ ಯೋಜನೆಗಳನ್ನು ಯಾರಿಗೂ ತಿಳಿಸಿದಂತೆ ಮಾಡುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಆದರೆ ಈ ರಹಸ್ಯ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದನ್ನು ಮಾತ್ರ ಮಾಡಬೇಡಿ. ಇದು ಇವತ್ತಲ್ಲ ನಾಳೆ ನಿಮಗೆ ಭಾರಿ ಹೊಡೆತವನ್ನು ತರುತ್ತೆ, ಜಾಗ್ರತೆ. ಇನ್ನು ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಈ ದಿನ ಒಂದು ಸಕಾಲ ಅಲ್ಲ. ಅದಕ್ಕಾಗಿಯೇ ಯಾವುದೇ ಒಂದು ಪ್ರಮುಖವಾದ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ಕುಟುಂಬ ಸದಸ್ಯರಿಗೆ ನಿಮ್ಮ ಕೈಲಾದಂತಹ ಒಂದು ಸಹಾಯ ಮಾಡಬೇಕು. ಕೈಲಾದ ಮಟ್ಟಿಗೆ ಸಮಯವನ್ನು ಕೊಡಬೇಕು, ಬಹಳ ಮುಖ್ಯವಾಗಿ. ಆದರೆ ಅದನ್ನು ಕೊಡಲಿಕ್ಕೆ ಈ ದಿನ ನಿಮಗೆ ಮನಸ್ಸಿಲ್ಲ. ಅದರಿಂದಲೇ ಈ ಭಿನ್ನಾಭಿಪ್ರಾಯಗಳ ಒಂದು ಅಂತರ ಜಾಸ್ತಿ ಆಗುವಂಥದ್ದು ಇರುತ್ತೆ. ಇನ್ನು ಹಣಕಾಸಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಏನೋ ಒಂದು ರೀತಿಯಲ್ಲಿ ಪರಿಹಾರವನ್ನು ಕಾಣುವಂಥ ಹಂತದಲ್ಲಿರುತ್ತೆ. ಆದರೆ ಈ ದಿನ ನೀವು ತೆಗೆದುಕೊಳ್ಳುವಂಥ ಒಂದು ತಪ್ಪು ನಿರ್ಧಾರದಿಂದ ಆ ಸಮಸ್ಯೆ ಮತ್ತಷ್ಟು ಜಾಸ್ತಿ ಆಗುವಂಥದ್ದು ಇರುತ್ತೆ. ಹಾಗಾಗಿನೇ ಈ ನಿರ್ಧಾರಿತ ಸಮಯ ಏನಿದೆ ಇದು ಬಹಳ ಮುಖ್ಯ ನಿಮಗೆ ಈ ದಿನ. ಇನ್ನು ಈ ದಿನ ಹೊಸ ಆದಾಯದ ಮೂಲಗಳನ್ನು ಹೆಚ್ಚಿಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇದೆ. ನೀವು ಎಷ್ಟು ನಿಷ್ಠೆಯಿಂದ ಪ್ರಯತ್ನ ಮಾಡ್ತೀರೋ ಅಷ್ಟು ಒಳ್ಳೆಯ ಫಲಗಳು ಈ ದಿನ ನಿಮಗೆ ಸಿಕ್ಕತ್ತೆ. ಆದರೆ ಈ ಆರೋಗ್ಯದ ಸಮಸ್ಯೆ ಉಂಟಾಗುವಂಥದ್ದಿದೆ, ಅದನ್ನು ಕೂಡಲೇ ಪರಿಹಾರ ಮಾಡಿಕೊಳ್ಳುವಂಥದ್ದು ಉತ್ತಮ. ಈ ದಿನ ನಿಮಗೆ ಪ್ರಯಾಣ ಪ್ರವಾಸ ತೃಪ್ತಿದಾಯಕವಾಗಿರುತ್ತೆ. ಏಕೆಂದರೆ ನೀವು ಅಂದುಕೊಂಡಂಥ ಕೆಲಸವನ್ನು ಭಾಳ ಯಶಸ್ವಿಯಾಗಿ ಮಾಡ್ತೀರಿ. ಆದರೆ ಯಾವ ಕೆಲಸದಲ್ಲಿ ಆಸಕ್ತಿ ಕಡಿಮೆ ಇರುತ್ತೋ ಅಲ್ಲಿ ಸ್ವಲ್ಪ ತಾತ್ಸಾರ ಮನೋಭಾವ ಇರುತ್ತೆ. ಆದರೆ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಬೇಕು, ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಪಾರ್ವತಿ ತಾಯಿಯ ದರ್ಶನ ಮಾಡಿಕೊಳ್ಳಿ, ನಿಮ್ಮ ನೆಚ್ಚಿನ ಗುರುಗಳನ್ನು ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ನಿಮ್ಮ ರಾಶಿಯಲ್ಲೇ ಚಂದ್ರ ಸ್ಥಿತನಾಗಿರುವಂಥವನು. ಹಾಗಾಗಿನೇ ಈ ದಿನದ ಸಮಸ್ಯೆಗಳೇನಿದೆ ಅಥವಾ ಈ ದಿನದ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳೇನಿದೆ ಅದನ್ನು ಬಹಳ ಸ್ಪಷ್ಟವಾಗಿ ನಿರೂಪಣೆ ಮಾಡ್ಕೊಳ್ತೀರಿ. ಅಂದರೆ ಅದರ ಬಗ್ಗೆ ನಿಮಗೆ ತುಂಬ ಅರಿವಿದೆ. ಯಾವುದನ್ನು ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕು ಅನ್ನುವಂಥ ವಿಚಾರ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗಾಗಿನೇ ಈ ದಿನ ನಿಮಗೆ ಸಾಧನೆಯ ದಿನ. ಎಲ್ಲೋ ಒಂದು ಕಡೆ ಒಂದು ಪ್ರೋಗ್ರೆಸ್ಸನ್ನು ನೀವೇ ಕಂಡುಕೊಳ್ಳುವಂಥ ದಿನ ಕೂಡ. ಹಾಗಾಗಿ ಈ ದಿನ ನೀವು ಲೆಕ್ಕವನ್ನಾಗಲಿ ನಿಮ್ಮ ಒಂದು ಪ್ರಗತಿಯನ್ನಾಗಲಿ ಯಾರಿಗೂ ಕೊಡುವಂಥ ಅಗತ್ಯ ಇಲ್ಲ. ಆದರೆ ನಿಮ್ಮ ಮನಸ್ಸಿಗೆ ಅದನ್ನು ಒಪ್ಪಿಸಬೇಕಾಗತ್ತೆ. ಮನಸ್ಸಾಕ್ಷಿಗೆ ಈ ದಿನ ನೀವು ಹೆದರಬೇಕಾಗತ್ತೆ. ಇದೊಂದನ್ನು ಮಾತ್ರ ನೀವು ಗಮನದಲ್ಲಿಟ್ಕೊಳ್ಳಿ. ಇನ್ನು ಹಿಂದೆ ಆಗಿರುವಂಥ ಕೆಲವೊಂದು ತಪ್ಪು ನಿರ್ಧಾರಗಳಿಂದ ಈ ದಿನ ಒಂದು ಒಳ್ಳೆಯ ಪಾಠವನ್ನು ಕಲಿಯುವಂಥ ಸಾಧ್ಯತೆ ಕೂಡ ಇದೆ. ಅಂಥ ವಿಚಾರಗಳು ಬಂದಾಗ ಬಹಳ ಎಚ್ಚರಿಕೆಯಿಂದ ಇರ್ತೀರಿ. ಬಹಳ ಪ್ರಬುದ್ಧವಾದಂತಹ ಒಂದು ಸಲಹೆ ಸೂಚನೆಗಳ ರೂಪದಲ್ಲಿ ನಿಮ್ಮ ಮಾತುಗಳು ಕೂಡ ಈ ದಿನ ಇರುವಂಥದ್ದಿದೆ. ಹಾಗೆ ಈ ದಿನ ಮುಂದೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ನಿಮ್ಮ ಒಂದು ತೀರ್ಮಾನ ನಿಮಗೆ ಸ್ಪಷ್ಟವಾಗಿ ಗೋಚರಿಸಲ್ಲ. ಇದೊಂದರಲ್ಲಿ ಮಾತ್ರ ಈ ದಿನ ಎಡುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನದಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಶ್ರಮಪಟ್ಟೆ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ.
ಹಾಗಾಗಿ ಆ ಶ್ರಮ ಅನ್ನುವಂಥದ್ದು ನಿಮಗೆ ಒಂದು ಸಂತೋಷವನ್ನು ತರಬೇಕು. ಏಕೆಂದರೆ ಆ ಕೆಲಸ ನಿಮಗೆ ಹೊರೆ ಆಗಬಾರ್ದು, ಕೆಲಸವನ್ನು ಸಂತೋಷದಿಂದ ಮಾಡಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿ ಇರಲಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಗೃಹಿಣಿಯರು ಮನೆಯಲ್ಲಿ ಸ್ವಲ್ಪ ಪರದಾಡುವಂಥ ಸಂದರ್ಭ ಇದೆ, ಸ್ವಲ್ಪ ಒತ್ತಡಗಳು ಉಂಟಾಗುವಂಥ ಸಂದರ್ಭ ಇದೆ. ಇನ್ನು ವೈವಾಹಿಕ ಜೀವನದಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಒಳನುಸುಳಬಾರ್ದು, ಆ ರೀತಿ ಎಚ್ಚರಿಕೆಯನ್ನು ವಹಿಸಬೇಕು. ಅದು ನಿಮ್ಮ ಕೈಯಲ್ಲೇ ಇದೆ. ಎಲ್ಲದರಲ್ಲೂ ಕೂಡ ನೀವು ಪ್ರಬುದ್ಧರಾಗಿರ್ತೀರಿ, ಹಾಗೆ ಎಲ್ಲ ಪ್ರಯತ್ನಗಳಲ್ಲೂ ಕೂಡ ಬಹಳ ಎಚ್ಚರಿಕೆಯಿಂದ ಇರ್ತೀರಿ. ಈ ದಿನ ಅದನ್ನೇ ಮುಂದುವರಿಸಿ, ಅಲರ್ಟ್ ಆಗಿರಿ, ಒಳ್ಳೆಯದಾಗುತ್ತೆ. ಮಹಾವಿಷ್ಣುವನ್ನು ಆರಾಧನೆ ಮಾಡಿಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಈ ದಿನ ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ವ್ಯಯ ಸ್ಥಾನದಲ್ಲಿ ಚಂದ್ರ ಇದ್ದಾನೆ ಈ ದಿನ. ಹಾಗಾಗಿ ಈ ದಿನದ ಶ್ರಮ ಏನಿದೆ ಅದನ್ನು ತುಂಬ ತಾಳ್ಮೆಯಿಂದ ನೀವು ಮುಂದುವರಿಸಬೇಕಾಗತ್ತೆ. ಪೇಷನ್ಸ್ ಅನ್ನುವಂಥದ್ದು ಈ ದಿನ ನಿಮಗೆ ತುಂಬ ಇದೆ, ಅದೇ ನಿಮ್ಮನ್ನು ಡಿಮ್ಯಾಂಡ್ ಮಾಡೋದು. ಪೇಷನ್ಸ್ ಇರಲಿ, ತಾಳ್ಮೆ ಇರಲಿ, ಸಹನೆ ಇರಲಿ ಅಂತಾನೆ. ಇನ್ನು ಈ ದಿನ ಹಣಕಾಸಿನ ವಿಚಾರಕ್ಕೆ ಬಂದರೆ ನಿಮಗೆ ಅಲ್ಪ ಸ್ವಲ್ಪ ಅನುಕೂಲತೆಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಆದರೆ ನಿಮ್ಮ ಸ್ನೇಹಿತರ ಬೆಂಬಲದಿಂದ ಆ ಒಂದು ಸಮಸ್ಯೆಯನ್ನು ಈ ದಿನವೇ ಬಗೆಹರಿಸ್ಕೊಳ್ಳುವಂಥದ್ದು ಇದೆ. ಇನ್ನು ಹೊಸ ವಾಹನ ಇರ್ಬೋದು, ಒಡವೆ ವಸ್ತ್ರಗಳಿರ್ಬೋದು, ಅಥವಾ ಇನ್ಯಾವುದೇ ಸಾಮಗ್ರಿಯನ್ನು, ವಸ್ತುವನ್ನು ಮನೆಗೆ ತರಬೇಕು ಅನ್ನುವಂಥ ಒಂದು ವಿಚಾರ ಇದ್ದರೆ ಈ ದಿನ ಪ್ರಯತ್ನವನ್ನು ಸ್ವಲ್ಪ ಹೆಚ್ಚು ಮಾಡಬೇಕಾಗತ್ತೆ. ನೆನ್ನೆಗಿಂತ ಈ ದಿನದ ಪರಿಸ್ಥಿತಿ ಸ್ವಲ್ಪ ವಿಚಿತ್ರವಾಗೇ ಇರುವಂಥದ್ದು. ಹಾಗಾಗಿ ಪ್ರಯತ್ನ ಮುಂದುವರಿಲಿ. ಇನ್ನು ಯಾವುದೇ ವಿಚಾರದಲ್ಲೂ ಕೂಡ ನಿಮ್ಮ ಕುಟುಂಬ ಸದಸ್ಯರ ಜೊತೆಯಲ್ಲಿ ಘರ್ಷಣೆಗಳಾಗಬಾರ್ದು, ಮಾತಿನ ಚಕಮಕಿ ಆಗಬಾರ್ದು, ಆ ರೀತಿ ನೋಡ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಕುಟುಂಬದಲ್ಲಿ ಕೆಲವರು ಮಾಡಿರುವಂಥ ತಪ್ಪುಗಳನ್ನು ಕ್ಷಮಿಸಿ ಮುಂದುವರಿಬೇಕಾಗತ್ತೆ. ಆ ತಪ್ಪುಗಳನ್ನು ನೀವು ಪದೇ ಪದೇ ಜ್ಞಾಪಿಸ್ಕೊಳ್ತಾ ಇದ್ದರೆ ಮನಃಶಾಂತಿ ಇಲ್ಲ. ಆದರೆ ಒಂದು ಸಲ ಅದನ್ನು ಕ್ಷಮಿಸಿ ಆ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳುವಂಥ ಒಂದು ಮಾರ್ಗದರ್ಶನವನ್ನು ಅವರಿಗೆ ಮಾಡಿದ್ರೆ ನಿಮ್ಮ ಮನಸ್ಸಿಗೆ ಸಮಾಧಾನ. ಒಂದು ರೀತಿಯಲ್ಲಿ ನಾಯಕತ್ವದ ಸ್ಥಾನವನ್ನು ಅಲಂಕರಿಸುವಂಥ ಸಂದರ್ಭ ಕೂಡ ಇದರಿಂದ ನಿಮಗೆ ಒದಗಿ ಬರುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನ ಸಾಮಾಜಿಕ ವಲಯದಲ್ಲಿ ನಿಮ್ಮ ಸ್ಥಾನಮಾನ ಹೇಗಿರಬೇಕು, ಹಾಗೆ ನಿಮ್ಮ ಒಂದು ಪ್ರಬುದ್ಧತೆ ಯಾವ ರೀತಿಯಲ್ಲಿರಬೇಕು ಅನ್ನುವಂಥದ್ದನ್ನು ನೀವೇ ತೀರ್ಮಾನ ಮಾಡಿಕೊಳ್ಳಿಕ್ಕೆ ಅವಕಾಶಗಳಿದೆ. ಹಾಗಾಗಿ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲೇ ಇದೆ, ಎಚ್ಚರಿಕೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮೃತ್ಯುಂಜಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ನಿಮ್ಮ ಪ್ರಯತ್ನಕ್ಕೆ ನಿಮಗೆ ಸಮಾಧಾನ ಇದೆ, ನಿಮ್ಮ ಮಾತಿನಲ್ಲಿ ವಿಶ್ವಾಸ ಇದೆ. ಹಾಗೆ ನೀವು ಆಡುವಂಥ ಒಂದು ಮಾತು ಅಥವಾ ತೆಗೆದುಕೊಳ್ಳುವಂಥ ತೀರ್ಮಾನ, ಇದಕ್ಕೆ ಸಾಮಾಜಿಕವಾಗಿ ಒಳ್ಳೆಯ ಮೌಲ್ಯ ಇರುವಂಥದ್ದು ಕೂಡ. ಅಂದರೆ ಫೇಸ್ ವ್ಯಾಲ್ಯೂ ಚೆನ್ನಾಗಿದೆ ಈ ದಿನ. ಅದಕ್ಕಾಗಿಯೇ ನಿಮ್ಮ ಒಂದು ಪ್ರಭಾವ ಏನಿದೆ ಬಹಳ ವಿಶೇಷ ರೀತಿಯಲ್ಲಿ ವರ್ಕೌಟ್ ಆಗುತ್ತೆ. ಇನ್ನು ಈ ದಿನ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಇದ್ದಂತಹ ಭಿನ್ನಾಭಿಪ್ರಾಯ ಇರ್ಬೋದು, ಅಥವಾ ಅವರ ಜೊತೆ ಸೇರಿ ಮಾಡಬೇಕಾಗಿರುವಂಥ ಒಂದು ಚಟುವಟಿಕೆ ಇರ್ಬೋದು, ಕೆಲಸ ಇರ್ಬೋದು, ಅದರಿಂದ ನಿಮಗೆ ಸಂಪೂರ್ಣವಾದಂಥ ಬೆಂಬಲ ಸಿಕ್ಕತ್ತೆ. ಮನೆಯಲ್ಲಿ ಆಗಬೇಕಾಗಿರುವಂಥ ಶುಭ ಕಾರ್ಯಗಳ ಬಗ್ಗೆ ಕೂಡ ಈ ದಿನ ವಿಶೇಷವಾದಂಥ ಕಾಳಜಿ ಇರುತ್ತೆ. ಇನ್ನು ಈ ದಿನ ವಿದ್ಯಾರ್ಥಿಗಳು ವಿಶೇಷ ಸಾಧನೆಯನ್ನು ಮಾಡುವಂಥವ್ರು, ಅಂಥ ಒಂದು ಅವಕಾಶ ಕೂಡ ಇದೆ. ಹಾಗಾಗಿ ನಿಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸಲಿಕ್ಕೆ ಈ ದಿನ ಬಹಳ ಉತ್ತಮವಾಗಿದೆ. ಬರುವಂಥ ಅವಕಾಶಗಳನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ. ಹಾಗೆ ನಿಮ್ಮ ಒಂದು ಪ್ರಗತಿ ಈ ಒಂದು ಹಿನ್ನೆಲೆಯಲ್ಲೇ ಸಾಬೀತಾಗತ್ತೆ. ಇನ್ನು ಈ ದಿನ ಸಂಪೂರ್ಣವಾಗಿ ನಿಮ್ಮನ್ನು ದಣಿಸುವಂಥದ್ದು ಒಂದು ಪುಟ್ಟ ಕೆಲಸ ನೋಡಿ. ಕೆಲಸಕ್ಕೆ ಬಾರದಂತಹ ಕೆಲಸ ಅದು. ಅದಕ್ಕಾಗಿ ಈ ದಿನ ಹೆಚ್ಚು ಶ್ರಮ ಪಡ್ತೀರಿ. ನಿಮ್ಮ ತನು ಮನ ಧನ ಅದಕ್ಕಾಗಿ ಈ ದಿನ ಮೀಸಲಾಗ್ಬಿಡುತ್ತೆ. ಅಂಥ ಒಂದು ವಿಚಿತ್ರವಾದ ಹಠದ ಸ್ವಭಾವದ ಒಂದು ಹಿನ್ನೆಲೆಯ ಕೆಲಸ ಈ ದಿನ ನಿಮಗೆ ಇದ್ದಕ್ಕಿದ್ದ ಹಾಗೆ ಬರುವಂಥದ್ದಿದೆ. ಸ್ವಲ್ಪ ಜಾಗ್ರತೆಯಿಂದ ಅದನ್ನು ಹ್ಯಾಂಡಲ್ ಮಾಡಬೇಕಾಗತ್ತೆ. ಇನ್ನು ಈ ದಿನ ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ಎಲ್ಲೋ ಒಂದು ಕಡೆ ಘರ್ಷಣೆ ಆಗುವಂಥದ್ದು ಇದೆ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೆ ಅದನ್ನು ಪರಿಹಾರ ಮಾಡುವಂಥ ಒಂದು ಪ್ರಯತ್ನ ಮಾಡಲೇಬೇಕಾಗತ್ತೆ. ಪ್ರಯತ್ನ ಇಲ್ಲದೆ ಪರಿಹಾರ ಇಲ್ಲ. ಆದರೆ ಸುಮ್ಮನೆ ಮಾತ್ರ ಕೂತಿರಬೇಡಿ. ಏನಾದರೂ ಒಂದು ಸರಿ ದಾರಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ತೆಗೆದುಕೊಳ್ಳುವಂಥ ತೀರ್ಮಾನಗಳೇನಿದೆ ಅದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ, ಒಳ್ಳೆಯದಾಗತ್ತೆ. ನಿಮ್ಮ
ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನಿಮ್ಮ ನೆಚ್ಚಿನ ಗುರುಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಗುರು ದರ್ಶನ ಮಾಡಿ. ಹಾಗೆ ಈ ದಿನ ನೀವು ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳಿಂದ ಈ ದಿನ ನಿಮಗೆ ಒಂದು ಸಾಧನೆಯ ಹಂತ ತಲುಪುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಖುದ್ದಾಗಿ ಪರಿಶೀಲನೆ ಮಾಡಿ, ಖುದ್ದಾಗಿ ನೀವೇ ಇನ್ವಾಲ್ವ್ ಆಗಿ ಕೆಲಸಗಳನ್ನು ಮುಂದುವರಿಸ್ತೀರಿ. ಅದು ನಿಮಗೆ ತುಂಬ ಹೆಮ್ಮೆಯನ್ನು ತರುತ್ತೆ, ತೃಪ್ತಿಯನ್ನು ತರುತ್ತೆ. ಇನ್ನು ಈ ದಿನ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳಲ್ಲೂ ಕೂಡ ಅನುಕೂಲತೆಗಳು ಇರುತ್ತೆ. ನೀವು ಅಂದುಕೊಂಡಂಥ ಕೆಲಸವನ್ನು ಮಾಡ್ತೀರಿ, ಅಟೆಂಪ್ಟ್ ಅಂತೂ ಮಾಡ್ತೀರಿ. ಅದರಿಂದ ಈ ದಿನವೇ ಇಲ್ಲ ಅಂದರೂ ಕೂಡ ಮುಂದೊಂದು ದಿನ ಒಳ್ಳೆಯ ಫಲಗಳನ್ನು ಪಡ್ಕೊಳ್ಳುವಂಥ ಪ್ರಯತ್ನ ಈ ದಿನದಲ್ಲಾಗುತ್ತೆ. ಇನ್ನು ಈ ದಿನ ನಿಮಗೆ ಆನಂದದ ಘಟನೆಗಳು ಒದಗಿ ಬರುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ವ್ಯವಹಾರದಲ್ಲಿ ಪ್ರಗತಿ ಇದೆ. ಹಾಗೆ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಂದರ್ಭ, ಅಲ್ಲಿ ನಿಮ್ಮ ಕುಟುಂಬಸ್ಥರನ್ನು ಕನ್ಸಲ್ಟ್ ಮಾಡುವಂಥದ್ದು, ಹಾಗೆ ಸಮಸ್ಯೆಯನ್ನು ಅವರಿಗೆ ಪರಿಪರಿಯಾಗಿ ವಿವರಿಸಿ ಹೇಳುವಂಥ ಒಂದು ಕಲೆಗಾರಿಕೆ ಏನಿದೆ, ನೈಪುಣ್ಯತೆ ಏನಿದೆ, ಅದು ಕುಟುಂಬಸ್ಥರನ್ನೇ ಬೆರಗುಗೊಳಿಸುವಂಥ ಸಂದರ್ಭ ಅದು. ಇನ್ನು ಈ ದಿನ ಯಾವುದೇ ಒಂದು ಆತ್ಮ ಪರೀಕ್ಷಣೆಗೆ ಅಂದರೆ ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನ ನಿಮಗೆ ಮುಂದಿನ ಭವಿಷ್ಯದಲ್ಲಿ ಆಗುವಂಥ ವಿಚಾರಗಳ ಬಗ್ಗೆ ತುಂಬ ಆಸಕ್ತಿ. ಅದಕ್ಕಾಗಿ ಈ ದಿನ ಒಂದು ಪೂರ್ವ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳುವಂಥದ್ದಿದೆ. ಇನ್ನು ಈ ದಿನ ಏನೇ ನಿರ್ಣಯ ಮಾಡಬೇಕಾದರೂ ಕೂಡ ಮನಸ್ಸು ಶಾಂತಿಯಿಂದ ಇರಲಿ. ಕುಟುಂಬಸ್ಥರ ಜೊತೆಯಲ್ಲಿ ನಿರ್ಣಯವನ್ನು ಕೈಗೊಳ್ಳುವಂಥ ಒಂದು ಪ್ರಯತ್ನದಲ್ಲಿರಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯ ಅಗತ್ಯತೆ ಇದೆ. ಇನ್ನು ಈ ದಿನ ನಿಮ್ಮ ಒಂದು ಯೋಗ್ಯತೆಗೆ, ನಿಮ್ಮ ಒಂದು ಸಾಮರ್ಥ್ಯಕ್ಕೆ ಮೀರಿದಂಥ ಕೆಲಸವನ್ನು ಕೂಡ ಮಾಡಿ ಅದರಲ್ಲೂ ಜಯಶೀಲರಾಗ್ತೀರಿ. ಅದರಿಂದ ಕೂಡ ನಿಮಗೆ ಒಳ್ಳೆಯ ಫಲ ಇದೆ, ಒಳ್ಳೆಯ ಸ್ಥಾನಮಾನ ಇದೆ. ಒಟ್ಟಾರೆ ಈ ದಿನ ನಿಮಗೆ ಸಕ್ಸಸ್ಫುಲ್ ಡೇ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಲಕ್ಷ್ಮೀ ಅಮ್ಮನವರ ಸ್ತೋತ್ರ ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1.